ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಮುಂದುವರಿಸೋಣ ಅಭಿನೇತ್ರಿಗಳ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿತು ಟವಲ್, ಸ್ಪೆಷಲ್ ಪಾರ್ಟ್ನರ್ ಜಾರ್, ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸೊ ಮುಂದುವರಿಸೋಣ ಇವತ್ತಿನ ಸುತ್ತು ಆಕ್ಟ್ ವಿತ್ ಸ್ಟಾರ್ಸ್. ಸ್ವಾಗತಿಸಿ ಬೆಂಗಳೂರಿನ ಪೂಜಾ ರಮೇಶ್. ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಾ ಪೂಜಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಏನ್ ಸಿಚುವೇಶನ್ ಪೂಜಾ? ಲವ್ ಪ್ರಪೋಸಲ್ ಸಾರ್ಟ್ ಆಫ್ ಸೀನ್, ಲವರ್ಸ್ ಮಧ್ಯ ಒಂದು ಕಾನ್ವರ್ಸೇಷನ್. ಈಗ ಹೆಂಗೆ ತರುಣ್ ಫೋನ್ ಅಲ್ಲಿ ಕಾನ್ವರ್ಸೇಷನ್ ನಡೆಸ್ತಾ ಇದಾರೆ, ಆ ತರದೊಂದು ರಿಯಲ್ ಸೀನ್. ಇವತ್ ನೀವಿದ್ದೀರಾ ಅಂದ್ರೆ ಒಬ್ಬ ಹೀರೋ ಒಳಗಡೆ ಇರ್ತಾರೆ. ಬ್ರೋ ಥ್ಯಾಂಕ್ ಯು ಬಾಯ್. Action. Nothing else. Okay. Ready. Kutko. All right. Are you ready? Yes. 1, 2, 3. Dan. So beautiful. ಸಕ್ಕತ್ತಾಗಿದೆ ಕಣೋ. ಮದೆ ಈ ದುರ್ಗದ್ ರಾಮಾಚಾರಿ ಅಂದ್ರೆ ಸುಮ್ನೆನಾ? ನಮ್ದೇನಿದ್ರು ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್. ಸರ್ಪ್ರೈಸ್ ಕೊಡ್ತಿರ್ತೀವಿ, ತಗೋತಿರ್ಬೇಕು ಅಷ್ಟೇ. ಇದಕ್ಕೆಲ್ಲ ಏನ್ ಕಡಿಮೆ ಇಲ್ಲ. ಓಯ್, ಕಮ್ಮಿ ಅನ್ನೋ ಪದ ನನ್ನ ಡಿಕ್ಷನರಿ ಇಲ್ಲ. ಅದ್ಬಿಡು, ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದೀನಿ. ಏನೋ ಇಲ್ಲ ಏನಪ್ಪ ಸಂಗತಿ ಎಲ್ಲ ಮದ್ವೆ ಆದ್ಮೇಲೆ, ಅಲ್ಲಿವರೆಗೂ ತಾವ್ ಸ್ವಲ್ಪ ತಾಳಿ. ಇದೆಲ್ಲ ಮೋಸ, ಹತ್ಬಿಡ್ತೀನಿ ಅಷ್ಟೇ. ಹೇಳ್ತಾ ಇದ್ದೀನಿ ಕೇಳು, ಈ ಮೋಸ ಸಮೋಸ ಎಲ್ಲ ಆಮೇಲೆ. ನೋಡು ಎಷ್ಟು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿದ್ದೀವಿ. ನಾವಿಲ್ಲಿ ಈ ತರ ಎಲ್ಲ ಮಾತಾಡೋದ್ ಬಿಟ್ಟು ನಮ್ಮ ಮನ್ಸಿಗೆ ಹತ್ರ ಆಗೋ ಮಾತುಗಳನ್ನ ಆಡೋಣವಾ? ಪ್ರೊಸೀಡ್ ಮೇಡಮ್ ಪ್ಲೀಸ್. ಪ್ರತಿಯೊಂದು ಹುಡುಗಿಗೂ ಅವಳ ಜೀವನದಲ್ಲಿ ಮದ್ವೆ ಅನ್ನೋದು ಅತಿ ದೊಡ್ಡ ಕನಸು. ವರ್ಷಾನ್ಗಟ್ಲೆ ಆ ಕನಸನ್ನ ಎಣಿತಾ ಬಂದಿರ್ತೀವಿ. ಈಗ ನೀನ್ ಹೇಳು, ನಮ್ಮ ಮದ್ವೆ ಹೇಗಿರ್ಬೇಕು ಅನ್ಕೊಂಡಿದ್ಯಾ? ಮಾಗಿ ಎಲ್ರೂ ತರ ಬೋರಿಂಗ್ ಆಗಿ ಮದ್ವೆ ಎಲ್ಲ ಆಗೋದು ಬೇಡ, ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ. ಮೊದಲು ಹನಿಮೂನು, ಆಮೇಲೆ ಒಂದು ಸ್ವೀಟ್ ನ್ಯೂಸ್ ಬರುತ್ತೆ, ಅದಾದ್ಮೇಲೆ ಸೀಮಂತ, ಅದಾದ್ಮೇಲೆ ಮಗುಗ್ ನಾಮಕರಣ, ಮಗುದ್ ಫಸ್ಟ್ ಇಯರ್ ಬರ್ಡೇ, ಅದಾದ್ಮೇಲೆ ಮದ್ವೆ, ಅದಾದ್ಮೇಲೆ ರಿಸೆಪ್ಷನ್. ಅಲ್ಲ, ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈ ಹುಟ್ಟೋ ಮಕ್ಳಿಗೆ ಅಪ್ಪ ಅಮ್ಮನ್ ಮದ್ವೆ ನೋಡ್ಬೇಕು ಅನ್ನೋ ಕೊರಗಿರುತ್ತಂತೆ. ಆ ಕೊರಗ್ನ ನಮ್ಮ ಮಕ್ಳಿಗೆ ಕೊಡೋದ್ ಬೇಡ. ಏನಂತೀಯ? ನೋಡ್ ರಾಮಾಚಾರಿ, ನಮ್ ಮದ್ವೆ ಬಗ್ಗೆ ಆಗ್ಲಿ, ನಮ್ ರಿಲೇಶನ್ಶಿಪ್ ಬಗ್ಗೆ ಆಗ್ಲಿ ಇನ್ನೊಂದ್ ಸರ್ತಿ ಇಷ್ಟು ಹಗುರವಾಗಿ ಮಾತಾಡ್ಬೇಡ. ಅಲ್ಲ, ನಮ್ ಮದ್ವೆ ತುಂಬಾ ಸ್ಪೆಷಲ್ ಆಗಿರ್ಬೇಕು. ಈಗ ನಾನು ನಿನ್ಗೆ ಹೇಳ್ತಿರೋದು ಹುಚ್ಚ ಕನ್ಸ್ ಅನ್ಸ್ಬೋದು, ಬಟ್ ನನ್ನ ಮದ್ವೆ ದಿನ ನವಿಲುಗಳು ನನ್ನ ಸ್ವಾಗತ ಮಾಡಬೇಕು. ಕಾಮನ ಬಿಲ್ಲಿನ ಮೇಲೆ ನಾನು ನಡ್ಕೊಂಡು ಬರಬೇಕು. ಇದೇ ರೀತಿ ಈ ದೀಪಗಳ ಸಾಲಿನಲ್ಲಿ ನಾನು ಬಲಗಾಲಿಟ್ಟು ಒಳಗೆ ಬರ್ತೀನಿ. ಆಗ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ನಮ್ಮ ಪ್ರೀತಿಯ ಸವಿನೆಂಟನ್ನ ಸಾರ್ತಾ ನಮ್ಮ ಮದ್ವೆಗೆ ಸಾಕ್ಷಿ ಆಗತ್ತೆ. ನಾವಿಬ್ರು ಸೇರ್ತಿದೀವಿ ಅನ್ನೋ ಖುಷಿಗೆ ನನ್ನ ಹೃದಯ ಹೀಗೆ ಜೋರಾಗಿ ಬಡ್ಕೊಳ್ಳುತ್ತೆ. ನಾನಾಗ ನಾಚಿಕೆಯಿಂದ ತಲೆ ಎತ್ತಿ ನೋಡಿದಾಗ ನೀನ್ ನನಗೋಸ್ಕರ ಅಲ್ಲಿ ಕಾಯ್ತಾ ಇರ್ತೀಯ. ನಾನಾಗ ರಾಮಾಚಾರಿ ಐ ಲವ್ ಯು ಅಂತ ಎಲ್ರಿಗೂ ಕೇಳೋ ಹಾಕಿರ್ಚ್ಕೊಂಡು ನಿನ್ನ ಬಂದು ಅಪ್ಕೊಂಡು ನಿನ್ ತೋಳಲ್ಲಿ ಮಗು ಆಗೋಗ್ತೀನಿ. ಅಷ್ಟೇ ನೋಡು, ಫೈನಲಿ ರಾಮಾಚಾರಿ ವೆಟ್ಸ್ ಮಾರ್ಗ್ರೆಟ್. ಇಷ್ಟೊಂದು ದೊಡ್ಡ ಸ್ವಚ್ಛ ಇದೆ ಅಂತ ಗೊತ್ತಿದ್ರೆ ದೇವ್ರಣ್ಣ ನನ್ ಗೋವಾ ಬರ್ತಾನೆ ಇರ್ಲಿಲ್ಲ. ರಾಮಾಚಾರಿ ತಮಾಷೆ ಮಾಡ್ದೆ ಚನ. ನೋಡು, ಈ ಪವಿತ್ರವಾದ ಸಮುದ್ರದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನೆಲ್ಲ ಆಸೆನ ಫುಲ್ಫಿಲ್ ಮಾಡ್ತೀನಿ. ಐ ಲವ್ ಯು. ಐ ಲವ್ ಯು ಟು ರಾಮಾಚಾರಿ. ಲವ್ ಯು.
ನಮ್ಮ ಕನ್ನಡದ ಸಹಜ ಅಭಿನಯಕ್ಕೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹೆಸರು ಮಾಡಿರುವಂತ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್ ಪೃಥ್ವಿ ಅಂಬಾರ್. ಹೇಳಮ್ಮ, ಏನಾಗ್ತಾ ಇದೆ? ಮಾತಿಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಲೈವ್ ಆಗಿ ಆಕ್ಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಅವ್ರಿಗಿಂತ ಜಾಸ್ತಿ ನಾನ್ ನರ್ವಸ್ ಆಗಿದೆ. ಬಟ್ ಥ್ಯಾಂಕ್ ಯು, ನನಗೆ ಇದೊಂದು ಅವಕಾಶ ಸಿಕ್ತು ಲೈವ್ ಆಗಿ ಪರ್ಫಾರ್ಮ್ ಮಾಡೋಕೆ. ಹೇಳಿ ಡೈರೆಕ್ಟ್ರೆ. ಫಸ್ಟ್ ಪೂಜಾ ಅವರ ಪರ್ಫಾರ್ಮೆನ್ಸ್ ಆಗಿದೆ, ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಆಕ್ಟ್ ಅಫ್ಕೋರ್ಸ್ ಇಬ್ರಿಗೂ ಗೊತ್ತಿಲ್ಲ, ರಿಹರ್ಸ್ ಮಾಡಿಲ್ಲ, ಆನ್ ದ ಸ್ಪಾಟ್ ಮಾಡ್ತಿದ್ರು ಕೂಡ. ನಾನು ದೇರ್ ವಾಸ್ ಅನ್ ಅಟೆಂಪ್ಟ್ ಫ್ರಮ್ ಪೂಜಾ ಟು ಗೆಟ್ ಅಪ್ ಫ್ರಮ್ ದಟ್ ಸೀಟ್. ಒಂಚೂರು ಮುಂದೆ ಎಲ್ಲೋ ಹೋಗಿ ಬರಲ್ಲ, ಅವ್ಳು ಮುಂದೆ ಬರ್ತಿದ್ದಂಗೆ ಲೈಟ್ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ವಾಪಸ್ ಬರ್ತಾ ಹುಡುಗಿ, ಮತ್ತೆ ಆ ಪೊಸಿಷನ್ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ಅಲ್ಲಿಂದ ಹಿಂದೆ ಎಲ್ಲೋ ಹೋಗ್ತಾರೆ, ಅಲ್ಲೊಂದು ಚಿಕ್ಕದ್ ನೋಡ್ತಾರೆ, ಮತ್ತೆ ಅಲ್ಲಿ ಶಾಡೋಗಳು ಬೀಳ್ತಾ ಇದೆ ನನ್ನ ಮೇಲೆ ಅಂತ ಮತ್ತೆ ಬರ್ತಾರೆ. ಅಂದ್ರೆ ದೇರ್ ಇಸ್ ಅನ್ ಅಟೆಂಪ್ಟ್, ನಾನೇನೋ ಮಾಡಬೇಕು, ಇಲ್ಲಿ ಪ್ರಯತ್ನ ಪಡಬೇಕು ಅನ್ನೋದು ಅಟ್ ಲೀಸ್ಟ್ ನಡೀತಾ ಇತ್ತು. ದಟ್ ವಾಸ್ ವೆರಿ ಅಪ್ರಿಷಿಯಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ದಿ ಬಿಗ್ಗೆಸ್ಟ್ ಪ್ಲಸ್ ನನಗನ್ಸಿದ್ದು ಏನು ಗೊತ್ತಾ, ಇದೊಂದು ಐಕಾನಿಕ್ ಸೀನ್. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಒಂದು ಐಕಾನಿಕ್ ಸೀನ್. ಹೌದು. ದೋ ಪೃಥ್ವಿ ಸ್ಟಾರ್ಟೆಡ್ ಇಟ್ ಫಸ್ಟ್ ಥಿಂಗ್ ಏನು ಅಂತಂದ್ರೆ, ಪೃಥ್ವಿ ಡಿಡ್ ನಾಟ್ ಇಮಿಟೇಟ್ ಯಶ್. ಎಸ್, ದಟ್ ಈಸ್ ಹಿಸ್ ಸ್ನ್ಯಾಕ್. ಎಸ್. ಈ ಹುಡುಗಿನೂ ರಾಧಿಕಾ ಮೇಡಮ್ ನ ಇಮಿಟೇಟ್ ಮಾಡಕ್ ಟ್ರೈ ಮಾಡ್ಲಿಲ್ಲ. ಅದಕ್ಕೆ ಏನಾಗೋಯ್ತು, ತುಂಬಾ ಸೀನೆ ಫ್ರೆಶ್ ಅಂತ ಅನ್ಸಕ್ ಶುರು ಆಗೋಯ್ತು. Yeah. ಇಟ್ ಅಟ್ರಾಕ್ಟೆಡ್ ದ ಹೋಲ್ ವೈಬ್ ಏನಿದೆ ಗೊತ್ತಾ ನಮಗೆ, ಅದ್ ಸಿಕ್ಕಿದ್ದು. ಎಂಡಲ್ಕು ಅಗೇನ್ ಇಂಪ್ರಾಂಪ್ಟು ಡ್ಯಾನ್ಸ್ ಇತ್ತು, ಅದೆಲ್ಲ ಆಸ್ ಅನ್ ಆಕ್ಟರ್ ಶಿ ಇಸ್ ಟ್ರೈಂಗ್ ಟು ಇಂಪ್ರೂವೈಸ್ ಎವ್ರಿಥಿಂಗ್ ಅಂತಲ್ವಾ. ಸೊ ಆಲ್ ದಿಸ್ ವೆಂಟ್ ಓನ್ಲಿ ಫಾರ್ ದಟ್. ಸೊ Thank ವೆರಿ you ವೆಲ್ so ಡನ್ ಪೂಜಾ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. Of course, everyone knows is what an amazing actor, dancer Prithvi is ಅಂತ ಅಂದ್ಬಿಟ್ಟು ಅಂತ. All the very best. ಹಾಯ್ ಪೃಥ್ವಿ ಅವರೇ, Hi, ma'am. ನಿಮ್ ದಿಯಾ ಸಿನಿಮಾ ನೋಡಿದೆ. Thank ಯು ಆರ್ ವಂಡರ್ಫುಲ್ ಆಕ್ಟರ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಖುಷಿ ಆಯ್ತು. ಮೀನ್ಸ್ ಅ ಲಾಟ್ ಮ್ಯಾಮ್. ಪೂಜಾ, ಯು ಡಿಡ್ ವೆರಿ ವೆಲ್. Thank you ನಾನು so ಇಲ್ಲಿ much. ಕೂತ್ಕೊಂಡೇ ನೋಡ್ತಾ ಇದ್ದೆ. ಎಕ್ಸ್ಪ್ರೆಷನ್ ಆಗ್ಲಿ ತುಂಬಾ ಇಷ್ಟ ಆಯ್ತು ನನಗೆ. Thank you so much, ma'am. ಮುಂದೆ ಹೀಗೆ ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ, ಥ್ಯಾಂಕ್ ಯು. ವೆರಿ ವೆಲ್ ಡನ್ ಪೂಜಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೊಂದು ಸೀನ್ ನಡೀತಾ ಇತ್ತು, ಅಲ್ಲೊಂದು CCTV ಇತ್ತು, ಲೈವ್ ಆಗಿ ಕ್ಯಾಪ್ಚರ್ ಆಗಿದೆ ಅಂತ ನಮ್ಗೆ ಅನ್ನಿಸ್ಬೇಕು. ಆಕ್ಟ್ ಮಾಡ್ತೀರಂದ್ರೆ ಅನ್ನಿಸ್ಬಾರ್ದು, ಅಷ್ಟು ನ್ಯಾಚುರಲ್ ಆಗಿದ್ರೆ ನನಗಂತೂ ಬಹಳ ಇಷ್ಟ ಆಗುತ್ತೆ. ಐ ಥಿಂಕ್ ಬೋತ್ ಆಫ್ ಯು ಫಿಟ್ ದಟ್ ಕೈಂಡ್ ಆಫ್ ಆಕ್ಟಿಂಗ್. ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಅಲ್ಲಿ ಪೃಥ್ವಿ ಬಂದು ನಿಮ್ಗೆ ಸರ್ಪ್ರೈಸ್ ಕೊಟ್ರಲ್ಲ, ನೀವೇ ಯಾಕೆ ಅವ್ರನ್ನ ಒಂದು ಪ್ರಪೋಸ್ ಮಾಡೋ ತರ ಸೀನ್ ಇಲ್ಲಿ ಮಾಡ್ಬೋದು, ಸಾಂಗು ಆಗ್ತೀವಿ ಬೇಕಾದ್ರೆ. ಇಟ್ಸ್ ಟೂ ಲೇಟ್ ಪೃಥ್ವಿಗೆ, ಬಟ್ ಇಟ್ಸ್ ಓಕೆ, ಟ್ರೈ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಇವೆಲ್ಲ ರೋಸ್ ಕೊಡ್ರೋ. ಆಕ್ಷನ್. ಹಾಯ್ ಪೃಥ್ವಿ. ನಿಮ್ಮ ಕಣ್ಣು, ನಿಮ್ಮ ಮಾತು, ನೀವು ನೋಡೋ ನೋಟ ಎಲ್ಲ ನನಗೆ ತುಂಬ ಇಷ್ಟ. ಲೈಫ್ ಲಾಂಗ್ ಹೀಗೆ ನೀವು ನನಗೆ, ನಾನು ನಿಮಗೆ ಆಗ್ಬೋದಾ? ಐ ಲವ್ ಯು. ನಿಮಿಷ ಹೆಂಡತಿಗೆ ಫೋನ್ ಮಾಡ್ತೀನಿ. ಅಂಡ್ ಇನ್ ಸ್ವಲ್ಪ ದಿನಗಳಲ್ಲಿ ಕೊತ್ತಲವಾಡಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದ್ರ ಬಗ್ಗೆ ಸುಮಾರು ವಿಷಯಗಳನ್ನ ಮಾತಾಡಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ನಮ್ಮ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಬೇಕು. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಚಾರ್ ಆ್ಯಪ್ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಂದ ಶುರು ಮಾಡಿದ್ರೆ ಪ್ರತಿದಿನ ನಿಮ್ಮ ಹೆಸರಲ್ಲಿ ಆಟೋಮೆಟಿಕ್ ಆಗಿ ಉಳಿತಾಯ ಸೇರ್ತಾ ಹೋಗುತ್ತೆ. ನೀವು ಉಳಿತಾಯ ಮಾಡಿದಂತ ಹಣವನ್ನ ಅಗತ್ಯ ಇದ್ದಾಗ ಚಿನ್ನವಾಗಿ ಕೂಡ ಅಥವಾ ಹಣದ ರೂಪದಲ್ಲಿ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಆದ್ದರಿಂದ ಪ್ರತಿದಿನ ಜಾರ್ ಆ್ಯಪ್ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಈಗಲೇ ಜಾರ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.
ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಬೀದರಿನ ದಿವ್ಯಾಂಜಲಿ. ಹಾಯ್ ದಿವ್ಯಾ. ಹಾಯ್ ಮ್ಯಾಮ್, ಹೆಂಗಿದ್ಯಾ? ಚೆನ್ನಾಗಿದ್ದೀನ್ರಿ. ಚೆನ್ನಾಗಿದ್ದೀನಿ. ಓಕೆ, ಇವತ್ತೇನ್ ಸಿಚುವೇಶನ್ ಸಿಕ್ಕಿದೆ? ಆಸ್ಪತ್ರೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗಿ ಡಾಕ್ಟರ್ ಜೊತೆ ಸಂಭಾಷಣೆ. ಆಲ್ ದ ಬೆಸ್ಟ್ ದಿವ್ಯಾ. ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್. ಆಕ್ಷನ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ದಿವ್ಯಾ, ಕೂತ್ಕೊಳ್ಳಿ. ಡಾಕ್ಟರ್, ನಿಮ್ಮ ಆಸ್ಪತ್ರೆಯಿಂದ ಕಾಲ್ ಬಂದಿತ್ತು. ನನ್ನ ರಿಪೋರ್ಟ್ ಬಂದಿದೆ ಅಂತಲ್ಲ, ಅದಕ್ಕೆ ಬಂದೆ. ಎಸ್ ದಿವ್ಯಾ, ನಿಮ್ಮ ರಿಪೋರ್ಟ್ ಎಲ್ಲ ಬಂದಿದೆ. ಒಂದು ನಿಮಿಷ. ಡಾಕ್ಟರ್, ಆ ರಿಪೋರ್ಟಲ್ಲಿ ಏನಿದೆ? ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ? ದಿವ್ಯಾ, ನಿಮ್ಮ ಮನೆಯಿಂದ ಬೇರೆ ಯಾರನ್ನಾದ್ರೂ ಕರೆಸ್ಬೋದಾ? ಡಾಕ್ಟರ್, ನನಗೆ ಅಂತ ಯಾರೂ ಇಲ್ಲ. ನೀವೇನಾದರೂ ಹೇಳಬೇಕಾದ್ರೆ ನನ್ನನ್ನೇ ಹೇಳಿ. ಯಾಕಂದರೆ ನಾನೊಬ್ಳು ಅನಾಥೆ. ದಿವ್ಯಾ, ಈಗ ನಾನು ಹೇಳೋ ವಿಷಯ ಕೇಳಿ ನೀವು ಪ್ಯಾನಿಕ್ ಆಗಬೇಡಿ, ಧೈರ್ಯವಾಗಿರಿ. ಹಾಂ, ಏನಿಲ್ಲ. ನಿಮ್ಗೆ ಏನು ಹೇಳಬೇಕಾದ್ರೆ ಹೇಳಿ ಡಾಕ್ಟರ್. ನೀವು ಸ್ವಲ್ಪ ಮುಂಚೆನೇ ಬರಬೇಕಾಗಿತ್ತು ದಿವ್ಯಾ. ತುಂಬ ತಡ ಆಗೋಗಿದೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ದಿವ್ಯಾ. ನಿಮಗೆ ಸ್ಟಮಕ್ ಕ್ಯಾನ್ಸರ್ ಇದೆ. ಸ್ಟಮಕ್ ಕ್ಯಾನ್ಸರ್? ಅದು ಕೂಡ ಲಾಸ್ಟ್ ಸ್ಟೇಜಲ್ಲಿದೆ. ಡಾಕ್ಟರ್, ಏನು ಹೇಳ್ತಿದ್ದೀರಾ? ನನ್ಗದು ಯಾವುದು ನನಗೆ ಕಾಣಿಸ್ಲಿಲ್ಲ. ಕೆಲವು ಕಾಯಿಲೆಗಳೇ ಹಾಗೆ ದಿವ್ಯಾ, ತನ್ನ ಸಿಂಟಮ್ಸ್ನ ತೋರಿಸ್ಕೊಳ್ಳೋದಿಲ್ಲ. ನಮ್ಮೊಳಗೆ ಇದ್ರೂ ನಮಗೆ ಗೊತ್ತಿಲ್ದಂಗೆ ಹಾಳವಾಗಿ ಬೆಳೆದ್ಬಿಡುತ್ತೆ. ಲಾಸ್ಟ್ ಸ್ಟೇಜಲ್ಲೇ ಗೊತ್ತಾಗೋದು. ನೋಡು, ಈಗಾಗಲೇ ತುಂಬ ತಡ ಆಗೋಗಿದೆ. ಇನ್ನು ಲೇಟ್ ಮಾಡಬೇಡ, ಬೇಗ ಬಂದು ಅಡ್ಮಿಟ್ ಆಗಬೇಕು. ಇಲ್ಲ ಅಂತಂದರೆ ಇನ್ನು 6 ತಿಂಗಳಲ್ಲಿ. ಡಾಕ್ಟ್ರೇ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗ ಸಿಕ್ಕಿದ್ದಾನೆ. ಅವನ ಜೊತೆ ಬಾಳ್ಬೇಕು, ಬದುಕಬೇಕು ಅನ್ನೋ ಸಾಗರದಷ್ಟು ಕನಸು ಕಟ್ಕೊಂಡಿದ್ದೀನಿ. ಆದರೆ ಇಂಥ ಟೈಮಲ್ಲಿ ನನಗೆ ಯಾಕೆ ಹಿಂಗಾಗ್ತಿದೆ ಡಾಕ್ಟರ್? ನನಗೆ ಯಾಕೆ ಹಿಂಗಾಗ್ತಿದೆ? ದಿವ್ಯಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನನಗೆ ಯಾಕೆ? ಡಾಕ್ಟ್ರೇ, ನಾನು ಬರ್ತೀನಿ ಡಾಕ್ಟ್ರೇ. ದಿವ್ಯಾ, 1 ನಿಮಿಷ ನಿಂತ್ಕೊಳ್ಳಿ. ಇನ್ನೇನಿದೆ ಡಾಕ್ಟ್ರೇ? ನನ್ನ ಹಣೆಯಲ್ಲಿ ಆ ದೇವ್ರ ಖುಷಿನ ಬರ್ದಿಲ್ವಾ ಡಾಕ್ಟ್ರೇ? ನಾನು ಆವತ್ತಿಂದ ಇವತ್ತಿನವರೆಗೂ ನನಗೆ ಯಾವತ್ತು ನನ್ನ ತೃಪ್ತಿಯಾಗೆ ನಾನು ಊಟನೇ ಮಾಡಿಲ್ಲ. ಅಂಥದ್ರಲ್ಲಿ ನನಗೆ ಸ್ಟಮಕ್ ಕ್ಯಾನ್ಸರ್ನ. ಡಾಕ್ಟ್ರೇ, ನನಗೆ ತಡಿಯೋಕ್ಕಾಗ್ತಿಲ್ಲ ಡಾಕ್ಟ್ರೇ. ಕಾಮ್ ಡೌನ್ ದಿವ್ಯಾ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟ್ರೇ, ನಾನಿನ್ನು ಬರ್ತೀನಿ ಡಾಕ್ಟ್ರೆ, ನಾನಿನ್ನು ಬರ್ತೀನಿ. ಗಾಡ್ ಇಟ್. ನಮ್ಮ ಪ್ರೀತಿಯ ಕಾವ್ಯ ಅವರಿಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇವರು ನಮ್ಮ ಜೀ ಕನ್ನಡದ ಹೆಮ್ಮೆ ಆ್ಯಂಡ್ ನಮ್ಮ DKD ವಿನ್ನರ್ ಕೂಡ ಹೌದು. ಶಿ ಇಸ್ ಅ ವೆರಿ 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 ಬ್ಯೂಟಿಫುಲ್ ಡಾನ್ಸರ್ ಆ್ಯಂಡ್ ಈಗ ಕೊತ್ತಲವಾಡಿ ಚಿತ್ರದ ನಾಯಕ ನಟಿ. ಆದರೆ ಇಲ್ಲಿ ಮಹಾನಟಿ ಕಾರ್ಯಕ್ರಮದಲ್ಲಿ ದಿವ್ಯಾ ಅವರ ಜೊತೆ ಈ ಒಂದು ಸನ್ನಿವೇಶದಲ್ಲಿ ಡಾಕ್ಟರ್ ಪಾತ್ರವನ್ನ ಮಾಡಿದ್ದಾರೆ. ಕಾವ್ಯ, ಮಹಾನಟಿಗೆ ನೀವು ಇವಾಗ ಎಷ್ಟೇ ಬಿಸಿ ಪ್ರಮೋಷನ್ಸ್ ಅಲ್ಲಿದ್ರು ನೀವು ಬಂದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮೇಶ್ ದಿವ್ಯಾ, ನೀನ್ ಸೀನ್ ಆಕ್ಟ್ ಮಾಡಿಲ್ಲ, ಜೀವಿಸ್ಬಿಟ್ಟೆ ನೀನು. ಎರಡನೇದು ಒಂದು ಡೈಲಾಗ್ ಹೇಳ್ತಾಳ ಅವಳು, ಒಂದ್ ದಿನ ನಾನು ತೃಪ್ತಿಯಾಗಿ ಊಟ ಮಾಡಿಲ್ಲ, ಈ ಹೊಟ್ಟೆಗೆ ಸ್ಟೊಮಕ್ ಕ್ಯಾನ್ಸರ್ ಅಂತ. ಯಾರ್ರೀ ರೈಟರ್? ಏನ್ ಲೈನ್ ರೀ ಅದು? ವಾವ್. ಸರ್, ಇಫ್ ವಿತ್ ಯೋರ್ ಪರ್ಮಿಷನ್ ನಮ್ಮ ರೈಟರ್ಸ್ ನ ಪಾಪಾ ಶರಣಪ್ಪ, ಲೋಕಿ ಹಾಗೂ ಸುನೀಲ್ ದಯವಿಟ್ಟು ಬನ್ನಿ. ಸರ್, ಇವ್ರು 3 ಜನ ನಮ್ಮ ಎಲ್ಲ ನಟಿಯರನ್ನ ತಯಾರು ಮಾಡ್ತಾ ಇರೋಂಥ ಮೆಂಟರ್ಸು ರೈಟರ್ಸು ಸರ್ ಇವರು. ಕಂಗ್ರಾಚುಲೇಷನ್ಸ್.
ನನಗೆ ರೈಟರ್ಸ್ ಬಗ್ಗೆ ವಿಶೇಷವಾದ ಗೌರವ. ನೀವೆಲ್ಲ ಸ್ಟೇಜ್ ಮೇಲೆ ಬಂದಿದ್ದು ಬಹಳ ಖುಷಿ ಆಯ್ತು. ಸಿನಿಮಾಗಳ ಮೂಲಕ ಎಷ್ಟೋ ಡೈಲಾಗ್ಸ್ಗಳು ಇವತ್ತಿಗೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದೆ. ಆ ರೀತಿ ಡೈಲಾಗ್ಗಳನ್ನ ಮಹಾನಟಿಗೆ ಬರಿತಾ ಇರೋದೇ ಈ ನಮ್ಮ ಮೂವರು ರೈಟರ್ಸು. ಇವತ್ತು ನಿಮ್ಮ ರೈಟಿಂಗಲ್ಲಿ ಮೂಡಿ ಬಂದಂಥ ಒಂದು ಡೈಲಾಗ್ನ ಸರ್ ರೆಕಗ್ನೈಸ್ ಮಾಡಿ ಯಾರಪ್ಪ ಇದನ್ನ ಬರೆದಿದ್ದು ಡೈಲಾಗ್ ಅಂತ ಹೇಳ್ತಾರಲ್ಲ, ಅದು ನೀವು ನಮಗೆ ಕೊಡ್ತಾ ಇರೋಂಥ ಒಂದು ವಾರ. ಸೂಪರ್. ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ವಿಘ್ನೇಶ್ ಸರ್ ಆಗಿರ್ಬೋದು, ಅಪೂರ್ವ ಅವರು ಆಗಿರ್ಬೋದು, ನಮ್ಮ ಟಾಕ್ಬ್ಯಾಕ್ ರವಿ ಸರ್ ಆಗಿರ್ಬೋದು, ಶರಣ್ಯ ಸರ್ ಆಗಿರ್ಬೋದು, ಭಾಸ್ಕರ್ ಸರ್ ಆಗಿರ್ಬೋದು, ಅವರೆಲ್ಲ ಈ ರೀತಿ ಒಂದು ಕಲ್ಪನೆ ಮಾಡ್ಕೊಂಡು ಹೇಳಿರ್ತಾರೆ. ಅದಕ್ಕೆ ನಮ್ಮ ತಂಡದಲ್ಲಿ ತೋರಿಸೋಂಥ ಲೈನ್ಸ್ಗಳನ್ನ ನಾವು ಬರಿತಾ ಇದ್ದೀವಿ. ಅದಕ್ಕೆ ಈ ವೇದಿಕೆಗೆ ನಾನು ಚಿರಋಣಿ ಆಗಿರ್ತೀನಿ. ಸೂಪರ್. ಲೋಕೆ ಶರಣಪ್ಪ ಮಾತನಪ್ಪ. ನಮಸ್ಕಾರ ಸರ್. ನೀವು ಆ ಲೈನ್ಸ್ ಬಗ್ಗೆ ನಂಗೆ ತುಂಬ ರೆಕಗ್ನೈಸ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಶರಣಪ್ಪ. ಸುನೀಲ್. ನಿಮ್ಮೊಟ್ಟಿಗೆ ನಾವು ವರ್ಕ್ ಮಾಡಿದ್ದೀವಿ, ಖುಷಿ ಇದೆ. ಸೊ ಎಲ್ಲದರಲ್ಲೂ ನಮ್ಮ ಟೀಮ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಕೆಲಸ ಮಾಡಿದಾಗ ಅದನ್ನು ಗುರುತಿಸಿ ಹೇಳ್ತಾರಲ್ವಾ, ತುಂಬ ದೊಡ್ಡ ವಿಷಯ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಶರಣಪ್ಪ. ಥ್ಯಾಂಕ್ ಯು ಲೋಕೆ. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್. ನಮಸ್ಕಾರ ಕಾವ್ಯ ಅವ್ರಿಗೆ. ನಮಸ್ತೆ ಮ್ಯಾಮ್. ದಿವ್ಯಾ, ಹೇಗನ್ನಿಸ್ತು? ನನಗೆ ಎಲ್ಲ ನೆನ್ಪು ಬರ್ತದೆ. ಏನ್ ನೆನಪಾಗ್ತಿತ್ತು? ಅಂದರೆ ಒಬ್ಳು ಅನಾಥಿಗೂ ಹಿಂಗೆ ಆಗುತ್ತಲ್ಲ ಅಂತ. ಯಾಕೆ ಹಿಂಗೆ ಆಗುತ್ತ, ಒಬ್ರಿಗೆ ಹೇಳ್ಕೊಳಕ್ಕೂ ಯಾರು ಇರಲ್ಲ ಅವಾಗ. ಈಗ ಗೊತ್ತಾಯ್ತಾ ಡಿಫ್ರೆನ್ಸ್ ಏನು ಅಂತ? ಫೀಲ್ ಮಾಡ್ಕೊಂಡು ಮಾಡಿದ್ರೆ ಹೆಂಗಿರುತ್ತೆ, ಪ್ಲೇನ್ ಮಾಡಿದ್ರೆ ಹೆಂಗಿರುತ್ತೆ? ಪ್ಲೇನ್ ಮಾಡಿದ್ರೆ ಏನು ಗೊತ್ತಾಗಲ್ಲ, ಡೈಲಾಗ್ ಮೇಲೆ ಇದು ಮಾಡ್ತೀವಿ. ಫೀಲ್ ಮಾಡಿದ್ರೆ ನಾವು ನಮ್ದು ಮನ್ಸಲ್ಲಿ ಏನು ಬರುತ್ತೆ ಅದು ಹೇಳ್ಬಿಡ್ತೀವಿ ಅಲ್ವಾ? ಡೈಲಾಗ್ ನೋಡಂಗೆ ಇಲ್ಲ. ಇದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು, ಫೀಲ್ ಮಾಡಿದ್ರೆ ಡೈಲಾಗ್ ಹೆಂಗ್ ಬರುತ್ತೆ ಅಂತ. ನಾನು ಅವತ್ತು ತೋರಿಸ್ಕೊಟ್ಟಿದ್ದಕ್ಕೂ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆಯಾ ನೀನು. ವೆರಿ ಗುಡ್. ಇದೇ ರೀತಿ ಇನ್ನ ಇಂಪ್ರೂವ್ ಆಗ್ತಾ ಹೋಗ್ತಾ ಇರ್ಬೇಕು ನೀನು. ಅಂತ ಯಾರನ್ನು ಈ ಕಡೆ ಆ ಕಡೆ ನೋಡ್ಲೇಬೇಡ, ಹೋಗ್ತಾ ಇರು. ಗುಡ್. ದಿವ್ಯಾ, ನಿಮ್ಮಲ್ಲಿ ಇರೋ ಆ ಇನ್ನಸೆನ್ಸ್ ಯಾವತ್ತೂ ನೀವು ಕಾಪಾಡ್ಕೋಬೇಕು. ಐ ಥಿಂಕ್ ದಟ್ ಮೇಕ್ಸ್ ಯು ಅ ಗ್ರೇಟ್ ಆಕ್ಟರ್. ಯಾಕೆ ಗೊತ್ತಾ, ನೀವು ಅಲ್ಲಿ ಆಕ್ಟ್ ಮಾಡ್ತಿದ್ರೆ ನನಗೆ ನಿಜವಾಗ್ಲೂ ಫೀಲ್ ಆಗುತ್ತೆ. ಆ್ಯಂಡ್ ದಟ್ ಇಸ್ ಒನ್ ಆಫ್ ಯೋರ್ ಪವರ್. ನಿಮ್ಗೆ ಅದೊಂಥರ ಶಕ್ತಿ ಅದು ನಿಮ್ಗೆ ಕೊಟ್ಟಿರೋದು. ಥ್ಯಾಂಕ್ ಯು ರೀ. ಆ್ಯಂಡ್ ಅಫ್ಕೋರ್ಸ್ ಕಾವ್ಯ ಅವರು ನಿಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅದಕ್ಕೆ ದಿವ್ಯಾಗೆ ಅದು ರೆಸಿಪ್ರೊಕೇಟ್ ಮಾಡೋಕ್ಕೆ ಈಸಿ ಆಯಿತು ಅಂತ ಅನ್ಸುತ್ತೆ. ಸೊ ಎಸ್, ವೆರಿ ವೆಲ್ ಡನ್. ಐ ಲವ್ ಯು. ಥ್ಯಾಂಕ್ ಯು ನಿಶ್ವಿಕಾ. ಹಾಗಾದ್ರೆ ದಿವ್ಯಾ, ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಎಸ್, ತರುಣ್ ಅವರೇ. ನಂದು ಹೊಸ ಸ್ಕೋರು 5.5. ಪ್ರೇಮ ಮ್ಯಾಮ್ 5. ನಿಶ್ವಿಕಾ 5. ಒಂದು ಬ್ಯೂಟಿಫುಲ್ ಕಥೆ ಸಿನಿಮಾ ಆಗಿರೋದ್ರ ಬಗ್ಗೆ ಮಾತಾಡೋಣ. ನಮ್ಮ ಕಾವ್ಯ ಶೈವ ಹಾಗೂ ದ ನ್ಯಾಚುರಲ್ ಆಕ್ಟರ್ ಪೃಥ್ವಿ ಅಂಬರ್ ಅವರು ನಟಿಸಿರುವಂತ ಕೊತ್ತಲವಾಡಿ ಚಿತ್ರದ ಬಗ್ಗೆ ಮಾತಾಡೋಣ. ಲೆಟ್ಸ್ ವೆಲ್ಕಮ್ ಪೃಥ್ವಿ ಆನ್ ಸ್ಟೇಜ್ ಪ್ಲೀಸ್. ನಾಯಕ ನಾಯಕಿ ಒಳ್ಳೆ ಕಥೆಯಲ್ಲಿ ಒಳ್ಳೆ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆದ್ರೆ ಒಂದು ಒಳ್ಳೆ ಸಿನಿಮಾನ ಒಳ್ಳೆ ಮನಸ್ಸಿನಿಂದ ತಯಾರು ಮಾಡೋದಿದೆಯಲ್ಲ, ಅದು ನಿಜವಾದ ಒಳ್ಳೆತನ. ಆ ಒಳ್ಳೆತನಕ್ಕೆ ಮಾದರಿಯಾಗಿರೋದು ಯಾರು? ನಮ್ಮ ರಾಕಿ ಬಾಯ್ ಅವರ ತಾಯಿ ರಾಕಿ ಮಾಯ್, ದ ಒನ್ ಅಂಡ್ ಓನ್ಲಿ ಪುಷ್ಪ ಮೇಡಮ್. ಮೇಡಮ್ ವೆಲ್ಕಮ್. ನಾನು ಸಿನಿಮಾ ನಿರ್ಮಾಪಕಿ ಆಗ್ಬೇಕು ಅಂತ ಅನ್ಸಿದ್ದು ಯಾವಾಗ, ಯಾಕೆ? ಮಾಡೋಣ, ಜನಕ್ಕೆಲ್ಲ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡೋಣ. ನಾವು ಒಂದಿನ ಹೊಸಬ್ರಾಗಿದ್ವಿ, ಇವತ್ತು ಒಂದಷ್ಟು ಮಾಡಬಹುದು, ಮಾಡೋಕ್ಕಾಗುತ್ತೆ, ಮಾಡೋಣ ಅಂತ ಅಷ್ಟೇ. ಸೂಪರ್. ಮಹಾನಟಿ ಪ್ರೋಗ್ರಾಮ್ ನೀವು ನೋಡ್ತೀರಮ್ಮ ಮನೇಲಿ? ನಾನೆಲ್ಲ ನೋಡ್ತೀನಿ. ನಿಮಗೆಲ್ಲ ಒಳ್ಳೆ ಚಾನ್ಸ್ ಇದೆ, ನಮಗೆಲ್ಲ ಆಚೆಗೆ ಕಳಿಸ್ತಿರ್ಲಿಲ್ಲ ನಮ್ಮ ಪೇರೆಂಟ್ಸು. ನಿಮಗೆಲ್ಲ ಈ ವೇದಿಕೆಯಿಂದ ತುಂಬಾ ಚಾನ್ಸ್ ಸಿಗುತ್ತೆ, ಹಾಗೆಲ್ಲ ಹಿಂಗಿರ್ಲಿಲ್ಲ. ಆಮೇಲೆ ನಮಗೆಲ್ಲ ಈಸಿ ಪ್ರೊಡ್ಯೂಸರ್ಸ್ಗೆ, ಯಾಕೆ ಅಂದ್ರೆ ಹೀರೋಯಿನ್ ಬೇಕಲ್ಲ ನಮಗೆ. ಇಲ್ಲಿ ಎಲ್ಲ ರೆಡಿ ಮಾಡಿರ್ತಾರೆ, ನಾವು ಕರ್ಕೊಂಡೋಗಿ ಆಕ್ಟ್ ಮಾಡಿಸ್ಬೋದು ಅಲ್ವಾ. ಇನ್ ಬೇರೆ ಯಾರು ಇಷ್ಟ ನಿಮ್ಗೆ ಅದರಲ್ಲಿ? ಯಾರದು ಮಂಗಳೂರು ಸ್ಟೈಲ್ ಮಾತಾಡಿದ್ರಲ್ಲ, ಎಷ್ಟು ಇಷ್ಟ ಅಂತ, ಮೊನ್ನೆ ಎಷ್ಟು ಇಷ್ಟ ಅಂತ. ಆಗ ದಿವ್ಯಾಂಜಲಿ. ಅಮ್ಮ ಯಶ್ ಸರ್ದು ದೊಡ್ಡ ಫ್ಯಾನು, ಅವಳ ಜೀವನದ ಗುರಿ. ನೀನು ಕೇಳಿಲಿ, ಯಶರ್ ನಿನ್ನ ಹುಡುಕ ಬರಂಗ್ ಬೆಳಿಬೇಕು ನೀನು. ನಿನ್ ಬಾಯಿ ಕಡೆ ನಾನು ನಿಮ್ಗೆ ಇವತ್ತೊಂದು ಮುತ್ತು ಕೊಡ್ಬೇಕಂತಿದ್ದೀನಿ ನಾನು. ಅನು, ಐ ಥಿಂಕ್ ಶಿ ಡಿಸರ್ವ್ಸ್ ಅ ಬ್ಲಾಕ್ ಬಸ್ಟರ್.
ಹಬ್ಬಕ್ಕೆ ಆಗಿದ್ದಾರೆ ಪುಷ್ಪ ಅಮ್ಮ. ಫಸ್ಟ್ ಟೈಮ್ ಐ ಥಿಂಕ್ ಪೃಥ್ವಿ ಅಂಡ್ ಆಕ್ಟ್ ಮಾಡ್ತಾರೆ, ಬ್ಲಾಕ್ ಬಸ್ಟರ್ ಬಂತು ಅನ್ಎಕ್ಸ್ಪೆಕ್ಟೆಡ್ಲಿ. ಕಾವ್ಯ ಅವರು ಆಕ್ಟ್ ಮಾಡ್ತಾರೆ, ಬ್ಲಾಕ್ ಬಸ್ಟರ್ ಬಂತು. ಅಮ್ಮ ಬಂದ್ರೆ ಕೊಡ್ಬೇಕು ಅಂತ ಅನಿಸ್ತು. 3 ಜನ ಬ್ಲಾಕ್ ಬಸ್ಟರ್ ಆದ್ರೆ ಸಿನಿಮಾನು ಬ್ಲಾಕ್ ಬಸ್ಟರ್ ಆಗಿ ಆಗುತ್ತೆ. ಇದು ಬ್ಲಾಕ್ ಬಸ್ಟರ್ ಮೂವಿ ಕೊತ್ತಲವಾಡಿ ಟ್ರೈಲರು ನಮ್ಮ ಮಹಾನಟಿ ಟೆಂಟಲ್ ನೋಡೋಣ, ಏನಂತೀರಮ್ಮ? ಓಕೆ ಅಮ್ಮ, ನಿಮ್ ಸ್ಟೈಲ್ ಹೇಳಿ, ಟ್ರೈಲರ್ ಅಂತ ಹೇಳಿ, ನಾವು ಟ್ರೈಲರ್ ಹಾಕ್ತೀವಿ. ಮೈಕಲ್ ಹೇಳಿ. ಟ್ರೈಲರ್ ಹಾಕ್ತಾರೆ ನೋಡಿ ಎಲ್ಲ. ಜನ ಬರ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ, ಬೇಗ ಹೊರಡಿ. ಟ್ರೈಲರೇ ಬ್ಲಾಕ್ ಬಸ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೊತ್ತಲವಾಡಿ ಟೀಮ್ ಬಂದಿದೆ. ಸೊ ನಮ್ಮ ಜಡ್ಜಸ್ ದಯವಿಟ್ಟು ವೇದಿಕೆಗೆ ಬಂದ್ರೆ ನಮ್ಮ ಟೀಮ್ ಜೊತೆ ಒಂದು ಸೇರಿ ಫೋಟೋ ತಕೊಂಬೋಣ. ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಟ್ರೈಲರು ಯಾವಾಗ್ಲೂ ಹೇಳ್ತಾರೆ ಸಿನಿಮಾ ನೋಡೋದಕ್ಕೆ ಒಂದು ಇನ್ವಿಟೇಷನ್ ಅಂತ ಹೇಳಿ. ಇದಕ್ಕಿಂತ ಬ್ಲಾಕ್ ಬಸ್ಟರ್ ಇನ್ವಿಟೇಷನ್ ಬೇಕಾ ನಮ್ಗೆ? ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಈಗ ಮುಂದಿನ ನಟಿ ಸ್ವಾಗತಿಸಿ ಮೈಸೂರಿನ ಟ್ಯಾಲೆಂಟ್ ಸಿಂಚನಾ. ಸರ್ ಅಲ್ಲ ಮೇಡಮ್ ಸರ್, ಏನ್ ಸಿಚುವೇಶನ್? ಮ್ಯಾಮ್ ಇದು ಆ್ಯಕ್ಚುಲಿ ಭೀಮಾ ಮೂವಿದು ಲೇಡಿ ಪೊಲೀಸ್ ಮಾಡ್ತಿದ್ದೀನಿ. ಸೊ ಅದು ಡ್ರಗ್ಸ್ ಏನೋ ಡೀಲ್ ಮಾಡ್ತಾರಲ್ಲ ಅದ್ರ ಬಗ್ಗೆ. ಆಲ್ ದ ವೆರಿ ಬೆಸ್ಟ್ ಮೇಡಮ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಕ್ಷನ್. ಏನೋ ನಿನ್ನ ಹೆಸರು? ಶುಂಠಿ ಮೇಡಮ್. ಎಷ್ಟೋ ಕೆಜಿಗೆ ಕೇಳ್ರಿ, ಜಡ್ಜಿ ತಲೆ ಮಾಂಸಕ್ಕೆ ಹಾಕೋಣ. ಏನ್ ಮಾಡ್ಕೊಂಡಿದ್ಯಾ ಮೇಡಮ್? ಊದಿನ ಕಡ್ಡಿ ಬಿಸ್ನೆಸ್ ಮೇಡಮ್. ಊದ್ ಕಡ್ಡಿನ ಬಾಳೆಹಣ್ಣಿಗೆ ಸಿಗಿಸ್ದಂಗೆ ಬಿದ್ರ ಕಡೆಗೆ ಸಿಗಿಸ್ಬಿಡ್ತೀನಿ ಮಗನೇ. ಮೇಡಮ್ ಡ್ರ್ಯಾಗನ್ ತಮ್ಮ. ಯಾವನ ಅವನು ಡ್ರ್ಯಾಗನು? ಏನ್ ಬೆಂಕಿನ ಬಾಯಿಲಿರ್ತಾನ ಇಲ್ಲ ಏನೋ? ಮೇಡಮ್ ನಮ್ಮ ಅಣ್ಣನ ಬಗ್ಗೆ ಹಗುರವಾಗಿ ಮಾತಾಡ್ದ ಅಷ್ಟೇ. ಆಮೇಲೆ ಏನೋ ಮಾಡ್ತಾ ನಿಮ್ಮಣ್ಣ? ಮೇಡಮ್ ನಮ್ಮ ಅಣ್ಣ ಸಮಾಜ ಸೇವಕ ಮೇಡಮ್. ಕಂಡಿದ್ದೀನಿ ನಿಮ್ಮಣ್ಣ ಸಮಾಜ ಸೇವಕ ಮಾಡದ್ನ. ತಗೋ ನೀರ್ ಕೊಡಿ ಮೊದ್ಲು. ಬೆಳಿಗ್ಗೆಯಿಂದ ಯಾಕೆ ನೀರು ಕುಡಿಸ್ತಾ ಇದ್ರ ಮೇಡಮ್? ನನ್ಗೆ ಕಿಡ್ನಿ ಸ್ಟೋನಾ? ಮುಚ್ಕೊಂಡ್ ಕುಡಿಯಲೇ. ಮೇಡಮ್ ನಮ್ಮ ಅಣ್ಣನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ಪಾಪ ನಮ್ಮ ಅಣ್ಣ ಈ ಕಾವೇರಿ ಅಷ್ಟೇ ಪವಿತ್ರ ಮೇಡಮ್. ನಿಮ್ಮಣ್ಣನ ಈ ಕಾವೇರಿ ಮಾತೆಗೆ ಹೋಲಿಸ್ತೇನೆ ನೀನು? ಮೇಡಮ್ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಮೇಡಮ್. ನನ್ನನ್ನು ಯಾಕೆ ಮೇಡಮ್ ಕರ್ಕೊಬಂದು ಹಿಂಗ್ ರೂಪ್ತಾ ಇದ್ದೀರಾ? ಇದಕ್ಕೂ ನಿನ್ಗೂ ಏನ್ ಸಂಬಂಧ ಇಲ್ಲ ಅಂತಿದ್ಯಲ್ಲ? ಎಷ್ಟ್ ಜನಕ್ಕೆ ಗಾಂಜಾ ಮಾಡ್ತಿದ್ಯಾ ಹೇಳೋ? ಮೇಡಮ್ ಯಾರು ಮೇಡಮ್ ಗಾಂಜಾ ಮಾಡ್ತಾ ಇರೋದು? ನಾನು ಗಾಂಜಾ ಮಾಡ್ತಾ ಇದ್ದೀನಿ ಅಂತ ಯಾರು ನಿಮ್ಗೆ ಹೇಳಿದ್ದು? ಅಬಾಯ್ಕನ್ನ ಕರ್ಕೊಂಡ್ಬಂದ್ಬಿಟ್ಟು ತೊಂದರೆ ಕೊಡ್ತಾ ಇದ್ರ. ನಮಗೂ ಕಾನೂನು ಗೊತ್ತು ರೀ. ಮಾತಾಡ್ತೀನಿ ಮಗನೇ, ತುಳ್ದಾಕ್ಬಿಡ್ತೀನಿ. ಈಗ ಹೇಳು, ನಿನ್ ಜೊತೆ ಯಾರ್ಯಾರಿದ್ದಾರೆ, ಏನೇನ್ ಮಾಡ್ತಿದ್ದಾರೆ? ಯಾರು ಗುರುಗಳು ಮೆಟ್ಲು ಕೇಳಿದ್ನೆ ಕೇಳ್ಕೊಂಡ್ ಸಾಯ್ತಾಳ ಮೇಡಮ್. ಇದ್ರಲ್ಲಿ ಯಾರು ಸಂಬಂಧ ಇಲ್ಲ ಮೇಡಮ್. ನನಗೆ ಯಾರು ಗೊತ್ತಿಲ್ಲ, ಬಿಟ್ಬಿಡಿ ಮೇಡಮ್. ನನ್ನ ಸೈಕೋನೇನ ನೀನು? ಮೇಡಮ್ ನಾನ್ ಪೊಲೀಸ್ ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದ್ರೆ ನಾನು ಮಗನ್ ಸೈಕೋ ನನ್ನ ಮಗ, ನಾನು ಹೇಳ್ತಾ ಇದ್ದೀನಿ. ನೀನ್ ಸೈಕೋ ಆದ್ರೆ ನಾನ್ ಸೈಕೋ ಕಿಲ್ಲರ್ ಕಣ. ಯಾಕೆ ಮೇಡಮ್ ನಾನು ಏನು ಮಾಡಿದೆ ಅಂತ ಈಗ ಹೊಡಿತಾ ಇದ್ದೀರಾ ಮೇಡಮ್? ಮೇಡಮ್ ನಿಮ್ಗೊಂದು ಆಫರ್ ಕೊಡ್ಲಾ? ಏನ್ ಆಫರು? ನನ್ನ ಮದುವೆ ಐತೆ ಡರ್ಲಿ. ಡಿಪಾರ್ಟ್ಮೆಂಟ್ ಎಲ್ಲಾರು ಇರೋಲ್ಲ ನಾನು. ಮೇಡಮ್ ನೀವು ಹಿಂಗೆ ಹೊಡಿತಾ ಇದ್ರೆ ನಿಮ್ಗೆ ಕೆಲಸ ಹೋಗುತ್ತೆ. ಟ್ರಿಗರ್ ತೆಗ್ದಿ ಮಗ್ನೆ ಇಟ್ಟ ಅಂದ್ರೆ ಏನಾಗೋಗ್ತೀಯ? ನನ್ನ ಮದುವೆ ಆಗ್ತೀನಿ ಅಂತ ಲೋಫರ್. ಯಾರು ಅವಾಗಿಂದ ನೋಡ್ತಾ ಇದ್ರಿ ಹೇಳ್ರಿ, ಹೇಗೆ ಹೊಡಿತಾ ಇದ್ದೀರಾ? ಮೇಡಮ್ ನಾನು ಹೊಡೆದು ಏನಾರ ನಾನು ಸತ್ತೋಗ್ಬಿಟ್ರೆ ನನ್ನ ಹೆಣಸ್ ಬಂದೆ ಕುತ್ಕೊಂಡು ಚಕ್ಕನ ಓದ್ತೀರಾ?
ಕರಡಿಗೆ 4 ಕೂದ್ಲು ಉದ್ರೋದ್ರೆ ಏನೂ ಆಗಲ್ಲ ಕಣೋ. ಅಯ್ಯೋ ಕೂತ್ಕೋದ್ರು ಬರುತ್ತೆ ಮೇಡಮ್. ಆದ್ರೆ ಕೆಲಸ ಹೋಗ್ಬಿಟ್ರೆ ಸ್ಟಾರ್ ಹೋಗ್ಬಿಡುತ್ತೆ, 5 ಸ್ಟಾರ್ ಹೋಗ್ಬಿಡುತ್ತೆ. ಆಮೇಲೆ ಪ್ರೊಡಕ್ಷನ್ ಅಲ್ಲಿ ಈ ಕಮೆಂಟ್ ಕೊಡ್ಬೇಕಾದ್ರೆ ಅನಸ್ವಿ ಅಕ್ಕನ ಪಕ್ಕ ನಿಂತ್ಕೊಂಡು ಅಮ್ಮನ ಪಾಪಿಯಾಗೆ ಅರ್ಥ ಮಾಡ್ಕೊಳ್ರಿ. ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ನೀನು? ಸರಿ, ಒಳ್ಳೆ ಮಾತಿನ ಕೇಳ್ತಿದ್ದೀನಿ. ಇದಕ್ಕೂ ನಿನ್ಗೂ ಏನ್ ಸಂಬಂಧ ಅಂತ ಒಪ್ಕೋ. ಅಯ್ಯೋ ನನಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ ರೀ, ಅರ್ಥ ಮಾಡ್ಕೊಳ್ಳಿ. ಏನ್ ಚುಟ್ಬಿಡ್ತೀರಾ? ನನಗೆ ಚುಟ್ಬಿಡ್ತೀರಾ? ಸಂಬಂಧ ಇಲ್ಲ, ಇಲ್ಲೇ ಕರ್ಸ್ತೀನಿ ನಾನು ನಿನ್ನ. ಏನ್ ಸಂಬಂಧ ಇದೆ ಮೇಡಮ್? ನಮಗೂ ನಿಮ್ಗೂ ನೀವು ನೋಡಿದ್ರು ಮದ್ವೆನೂ ಆಗಲ್ಲ ಅಂತ ಇದ್ದೀರಾ? ನಿನ್ಯಾವರ ಮದ್ವೆ ಆಯ್ತಾನೆ ನಿನ್ನಂತ ಕಚಡ ನನ್ ಮಗನ್ನ. ಹಿಂಗೆ ಆದ್ರೆ ಗ್ಯಾರಂಟಿ ಕೆಲಸ ಕಳ್ಕೊತೀರಾ ನೀವು. ಕೆಲ್ಸ ಹೋದ್ರೆ ಹೋಯ್ತು, ನನಗೆ ಡಿಪಾರ್ಟ್ಮೆಂಟ್ ಮುಖ್ಯ. ಡಿಪಾರ್ಟ್ಮೆಂಟ್ ಮುಖ್ಯ ಇದ್ರೆ ಏನ್ ಸುಟ್ಬಿಡ್ತೀರಾ ಮೇಡಮ್ ನನಗೆ? ಯಾವನ್ ಕೇಳ್ ಮಾಡು. got it. That's enough. Thank you. ಇವನು ನಮ್ಮ ಜಿ ಕನ್ನಡದ ಮೋಸ್ಟ್ ಫೇವ್ರೆಟ್ ಸರ್. ಇವರೆಲ್ಲರಿಗೂ ಭರ್ಜರಿ ಬ್ಯಾಚುಲರ್ ವಿನ್ನರು, CKPL ಅಲ್ಲಿ ಜಸ್ಟ್ ವಿನ್ನರ್ ಆಗಿದ್ದಾರೆ. ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಎಲ್ಲರ ಮನಸ್ಸುಗಳನ್ನ ಗೆದ್ದಿರುವಂತ, ಜಗತ್ತಲ್ಲೇ ಎಲ್ಲರನ್ನೂ ಜಗಮಗ ಮಾಡುವಂತ ಜಗ್ಗಪ್ಪ ಅಂದ್ರೆ ನಮ್ ಜಗಪ್ಪ. ಬರ್ಲಿ ಚಪ್ಪಾಳೆ ಜಗಪ್ಪನ್ಗೆ. ಸಿಂಚನ, ನಿಂಗೆ ಹೆಂಗ್ ಅನ್ಸ್ತು ಸಿಂಚನ ನಮ್ಮ ಜಗಮಗ ಜಗ್ಗಪ್ಪನ ಜೊತೆ ಆಕ್ಟ್ ಮಾಡಿದ್ದು? ಮ್ಯಾಮ್ ಫುಲ್ ಖುಷಿ ಆಯ್ತು. ಅಂದ್ರೆ ಗೊತ್ತಿತ್ತು ಯಾರೋ ಕಳ್ಳನೇ ಬರ್ತಾನೆ ಅಂತ. ಅಂದ್ರೆ ಜಗಪ್ಪ ಏನೋ ಹಿಂಗೆಲ್ಲ ಮಾತಾಡ್ತಾರೆ. ಪೊಲೀಸ್ಗೆ ಕಳ್ಳ ಅಂದ್ರೆ ಇಷ್ಟ, ಕಳ್ಳನ್ಗೆ ಪೊಲೀಸ್ ಅಂದ್ರೆ ಇಷ್ಟ. ಈ ಭರ್ಜರಿ ಬ್ಯಾಚುಲರ್ ಹಾಗೂ ನಮ್ಮ ಸಿಂಚನ ಅವರ ಈ ಪರ್ಫಾರ್ಮೆನ್ಸ್. ಹೊಸದಾಗಿ ಮದುವೆ ಆಗಿರೋಂತ ತರುಣ್ ಅವ್ರ ಹತ್ರ ಕೇಳೋಣ ಹೆಂಗ್. ಸಿಂಚನ, ಹಾ ಸರ್. ಕೆಲವೊಂದು ಟೈಮ್ ಆಕ್ಟ್ ಮಾಡ್ಬೇಕಾರೆ ಈ ತರ ಮಹಾನ್ ಕಲಾವಿದ್ರ ಪಕ್ಕದಲ್ಲಿ ಇದಾರಲ್ಲ, ಆ ತರ ಬಂದ್ಬಿಡ್ತಾರೆ. ಒಂದು ಟೇಕ್ ಅಲ್ಲಿ ಮಾಡ್ದಂಗೆ ಇನ್ನೊಂದು ಟೇಕ್ ಮಾಡಲ್ಲ. ಏನ್ ಬೇಕಾದ್ರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಬರುತ್ತೆ. ವಿ ಹ್ಯಾವ್ ಟು ಬಿ ರೆಡಿ ಆಸ್ ಅನ್ ಆಕ್ಟರ್ಸ್. ಸೊ ಇದು ಒಂದು ಲರ್ನಿಂಗ್ ಆಸ್ಪೆಕ್ಟ್ಸ್. ನಿಮಗೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ. ನಾನು ಹೇಳ್ದಂಗೆ ಅಲ್ಲೊಂದ್ ಕಡೆ ಅವ್ನು ಹ್ಯೂಮರ್ ಮಾಡಿದ ತಕ್ಷಣ ನೀವು ಚೂರು ಕನ್ಫ್ಯೂಸ್ ಆಗ್ತೀರಾ ಅಂತ ಗೆಸ್ ಮಾಡಿದೆ. ಬಟ್ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರಿ. ಚೂರ್ ಶೌಟಿಂಗ್ ಜಾಸ್ತಿ ಆಯ್ತು ಅಂತ ಅನಿಸ್ತು ನಿಮ್ದಷ್ಟೇನೆ. ಬಟ್ ಬಾಡಿ ಲ್ಯಾಂಗ್ವೇಜ್, ಅಪಿಯರೆನ್ಸ್, ಎವ್ರಿಥಿಂಗ್ ಇವರು ದೇರ್ ಇನ್ ದ ಕ್ಯಾರೆಕ್ಟರ್. ಇವರು ನಟ ಭಯಂಕರ ಜಗಪ್ಪ ಅವರು ನಮ್ಮ ಫಿಲಮ್ ಅಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿಸಿದೀವಿ. ದ ಪ್ರೊಡಕ್ಷನ್ ವಾಟ್ ವಿ ಆರ್ ಡೂಯಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್. ರೆಗ್ಯುಲರ್ ಏನು ಜಗಪ್ಪ ಈ ಕಾಮಿಡಿ ಮಾಡ್ತಾನೆ ಇದಿಲ್ಲ, ಒಂದು ಚಿಕ್ಕ ಅಂಡರ್ ಕರೆಂಟ್ ಹ್ಯೂಮರ್ ಇರುತ್ತೆ. ಬಟ್ ಅ ವೆರಿ ಸ್ಟ್ರಾಂಗ್ ರೋಲ್ ಹಿ ಹಸ್ ಗಾಟ್ ಇನ್ ದ ಫಿಲಮ್ ಅಂಡ್ ಇಸ್ ಡನ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ ಮಹಾನಟಿಗೆ. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ ನಮಸ್ಕಾರ ಜಗ್ಗಪ್ಪ ಅವ್ರಿಗೆ. ಮೇಡಮ್ ನಮಸ್ಕಾರ. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಮೇಡಮ್. ಸಿಂಚನಾ ಮೇಡಮ್. ಹಾ ಮ್ಯಾಮ್. ಎಲ್ಲೋ ಡ್ರಾಪ್ ಆದ್ರಲ್ಲ ಸಿಂಚನಾ ಮೇಡಮ್. ಮ್ಯಾಮ್ ಭಯ ಆಗೋಯ್ತು ಮ್ಯಾಮ್, ಅಲ್ಲಿ ಹೋಗ್ತದೆ. ಯಾಕೆ ಭಯ? ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಏನೋ ಮಾಡ್ತೀರಾ ಅಂತ. ಬಟ್ ಎಲ್ಲೋ ಡ್ರಾಪ್ ಆಯ್ತು ನಿಮ್ದು ಇವತ್ತು. ನೆಕ್ಸ್ಟ್ ಟೈಮ್ ಮಾಡಿ. ಓಕೆ ರಮೇಶ್ ಸರ್, ಈಗ ಇದೇ ಸೀನು ಜಪಾನ್ ಅಲ್ಲಿ ನಡೀತಾ ಇದೆ. ಅವ್ರು ಇನ್ಸ್ಪೆಕ್ಟ್ರು, ನೀವು ಕಳ್ಳ, ನೋನ್ ಐದಿದೆ ಅಂತ. ಓಕೆ ಸರ್, ಓಕೆ ಸರ್. ನಾನ ಆಕ್ಚುಲಿ ವಾಟ್ ನೇಮ್ ನಿಮ್ದು? ಶುಂಠಿ. ಯಾವನವನು ಸುಂಠಿ? ಡ್ರ್ಯಾಗನ್ ತಮ್ಮ. ಯಾವನು ಡ್ರ್ಯಾಗನು? ಅವನು ಹೆಲಿ ಬಿಡ್ತಾನೆ. ಮೇಡಮ್ ನಮ್ದು ಅನಿಗೆ ಮಾತಾದ್ರೆ ಲಾಜಿ ತಗದ್ರು ಹೊದ್ಬತ್ತೀನಿ ನಿಮ್ದು. ಲಾತಿಲ್ಲ ನಿಮಗೆ ಮೇಡಮ್. ಗನ್ ತಗದು ಗಿವ್ ಮಿ ಒನ್ ಚಾನ್ಸ್. ಏನ್ ಚಾನ್ಸು? ನಮ್ದಕ್ಕೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀರಾ? ನಿಮ್ದಕ್ಕೆ ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಈಗ ಹೇಳುತ್ತೆ ನಮ್ದು. ಅಲ್ಲ ಕಣೋ, ನೀನ್ ಜಾಪನೀಸ್ ಮಾಡಿದೆ, ಅವಳು ಲೇಟೆಸ್ಟ್ ಆಗಿ ಫ್ಲೈಟ್ ಇಲ್ಬಿಟ್ಟು ಶಿವಾಜಿನಗರ. ಅತಿ ಶೀಘ್ರದಲ್ಲೇ ಬೆಳ್ಳಿ ತೆರೆಯಲ್ಲಿ ಜಗಪ್ಪ ಅವ್ರು ಮಿಂಚ್ತಾರೆ. ನಾವು ಥಿಯೇಟರ್ಗೆ ಬಂದು ಜಗಪ್ಪ ಬಂದಾಗ ವಿಸಲ್ ಹೊಡಿತೀವಿ. ಅದಕ್ಕೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಆಲ್ ದ ವೆರಿ ಬೆಸ್ಟ್ ಕಣೋ. ಬರ್ಲಿ ಚಪ್ಪಾಳೆ ನಮ್ಮ ಜಗಪ್ಪಗೆ. ಓಕೆ, ಚಿಂಚನ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4, ಪ್ರೇಮ ಮ್ಯಾಮ್ 4, ನಿಶ್ವಿಕಾ 4. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು. ಚಿನ್ನದ ಬೆಲೆ ವರ್ಷದಿಂದ ವರ್ಷಕ್ಕೆ ಸರಾಸರಿ 14% ಏರ್ತಾ ಇದೆ. ತಲೆಮಾರುಗಳಿಂದಾನೂ ಕೂಡ ನಾವು ಚಿನ್ನವನ್ನ ಸುರಕ್ಷಿತವಾದ ಹೂಡಿಕೆ, ಹೊಸ ಆರಂಭಗಳು ಮತ್ತು ಜೀವನದ ವಿಶೇಷ ಕ್ಷಣಗಳಿಗಾಗಿ ನಂಬ್ಕೊಂಡಿರ್ತೀವಿ. ಈಗ ಚಿನ್ನದ ಬೆಲೆ ಏರ್ತಾ ಇರೋದ್ರಿಂದ ಖರೀದಿಸೋದಕ್ಕೆ ತುಂಬಾ ದುಬಾರಿ ಕೂಡ ಆಗೋಗಿದೆ. ಆದರೆ ನೀವು ಚಿನ್ನವನ್ನ ಈಗ ಖರೀದಿಸಬೇಕಾಗಿಲ್ಲ, ಉಳಿಸಿದ್ರೆ ಸಾಕು. ಅದರಲ್ಲೂ
ಚಿನ್ನವನ್ನ ಈಗ ಉಳಿಸೋದು ಅಷ್ಟೇನ್ ಕಷ್ಟನೇ ಅಲ್ಲ, ಯಾಕಂದ್ರೆ ಜಾರ್ ಆಪ್ ಮೂಲಕ ಈಗಾಗಲೇ 2 ಕೋಟಿ ಭಾರತೀಯರು ಪ್ರತಿ ದಿನವೂ ಕೇವಲ 50 ರೂಪಾಯಿಂದ ಆರಂಭಿಸಿ 24K ಡಿಜಿಟಲ್ ಚಿನ್ನದಲ್ಲಿ ಉಳಿಸ್ತಾ ಇದ್ದಾರೆ. ಮತ್ತಿನ್ಯಾಕೆ ತಡ, ಇವತ್ತು ರಾತ್ರಿ 12 ಗಂಟೆಗಿಂತ ಮೊದಲು 50 ರೂಪಾಯಿಲಿ ಉಳಿಸಿ ಪ್ರತಿಯೊಂದು ಎಪಿಸೋಡ್ಗೆ ಉಚಿತ ಚಿನ್ನದ ನಾಣ್ಯವನ್ನ ಗೆಲ್ಲುವಂತಹ ಅವಕಾಶವನ್ನ ಪಡ್ಕೊಳ್ಳಿ. ಚಿಕ್ಕದಾಗಿ ಪ್ರಾರಂಭಿಸಿ, ಅರ್ಥಪೂರ್ಣವಾಗಿ ಉಳಿಸಿ. ಜಾರ್ ಆಪ್ ಅನ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ. ಆಕ್ಟ್ ವಿತ್ ಸ್ಟಾರ್ ಸುತ್ತಲ್ಲಿ ಮುಂದಿನ ನಟಿ ಯಾವ ಸ್ಟಾರ್ ಜೊತೆ ಅಭಿನಯಿಸ್ತಾ ಇದ್ದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ಪ್ರೇರಣಾ. ಹಾಯ್ ಪ್ರೇರಣಾ, ಗೊತ್ತಾಗ್ತಾ ಇದೆ ಒಂದು ಫೀಲ್ ಅಲ್ಲಿ ಬಂದಿದ್ದೀರಾ ಶಾಲ್ ಹಾಕೊಂಡು. ಯಾವ ಸಿಚುವೇಶನ್ ಸಿಕ್ಕಿದೆ ನಿಮಗೆ? ನಾನು ನನ್ನ ಗಂಡನ ಜೊತೆ ಮದುವೆ ಆಗಿ ಟ್ರೈನಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ಕಳೆದೋಗ್ಬಿಡ್ತೀನಿ. ಆಲ್ ದ ಬೆಸ್ಟ್, ನಾನು ಕಾಯ್ತಾ ಇದ್ದೀನಿ. ಗುಡ್ ಲಕ್ ಪ್ರೇರಣಾ. ಆಕ್ಷನ್. ಹುಡುಗಿ ಯಾಕಂಗ್ ನೋಡ್ತಿದ್ಯಾ? ಟೀ ಬೇಕಾ? ಹೊಟ್ಟೆ ಹಸಿತೈತೆ, ಏನಾರ ಬೇಕಿತ್ತು, ಆದ್ರೆ ಕೊಡಕ್ ನಂತವ್ ಕಾಸಿಲ್ಲ. ಕಾಸಿಲ್ವಾ? ಏನಾಯ್ತು ಕಾಸು? ನಾನು ನನ್ನ ಗಂಡನ ಮದುವೆ ಆಗ್ಬಿಟ್ಟು ಅವ್ರವ್ರಿಗೆ ಟ್ರೈನಾಗ ಹೋಯ್ತಿದ್ನ, ಹೊಸಿ ನಿದ್ದೆ ಬಂತು ಅಂತ ರವಾಟ್ ಕಣ್ಣು ಮುಚ್ಚಿದ್ದೆ. ಎದ್ದು ನೋಡಿದ್ರೆ ನನ್ನ ಗಂಡ ಟ್ರೈನಾಗ ಇರಲಿಲ್ಲ. ಅದಕ್ಕೆ ಭಯ ಆಗ್ಬಿಟ್ಟು ಈ ಸ್ಟಾಪ್ನಾಗ ಇಳ್ಕೊಬಿಟ್ಟೆ. ಸರಿ ಬಿಡು, ಸಂಜೆ 6 ಗಂಟೆಗೆ ರೇಲ್ ಬರ್ತದೆ, ಟಿಕೆಟ್ ಕೊಡಿಸ್ತೀನಿ, ತಕೊಂಡು ನಿಮ್ಮ ಊರಿಗೆ ಹೋಗು. ಅಯ್ಯೋ, ಅದೆಂಗಾಯ್ತದೆ? ಮರ್ಯಾದೆ ಹೆಣ್ಣು ಹುಡುಗಿ ಗಂಡ ಇಲ್ದು ಒಬ್ಳೆ ಊರಿಗೆ ಹೋಗಕ್ಕಾಗಕ್ಕಿಲ್ಲ. ಊರವರೆಲ್ಲ ಏನಂತಾರೆ? ಊರಲ್ಲಿ ನಮ್ಮ ಅಪ್ಪ ಒಂದು ಮರ್ಯಾದೆ ಏನಾಗಬೇಕು? ಏ ಹುಡುಗಿ, ಅದೇನೋ ಬ್ರಾಡು ಅಂತ ಕೇಳಿದ್ಯಾ? ಅದ್ರ ಬಗ್ಗೆ ಗೊತ್ತಾ? ಅಂದ್ರೆ ನಂಬಿಸಿ ಮೋಸ ಮಾಡಿ ಯಾಮಾರಿಸಿ ಕೈ ಕೊಟ್ಟು ಹೋಯ್ತಾರ ನೋಡು, ಅದನ್ನ ಇಂಗ್ಲಿಷ್ನಾಗೆ ಬ್ರಾಡು ಅಂತಾರೆ. ಇರ್ಲಿ ತಕೋ, ಈ ಟೀ ಕುಡ್ಕೊಂಡು ಈ ಬಂತಿನ್ನೂ ಶಕ್ತಿ ಬರ್ತದೆ. ಚಲ್ಕಬೇಡ, ಹುಷಾರು, ಮೆಲ್ಲಕ್ ತಿನ್ನು. ಅಜ್ಜಿ, ನಿನ್ ಸ್ಯಾನೆ ಒಳ್ಳೆವಳು. ಇದು ನನ್ ಗಂಡ ನಂಗೆ ಕಟ್ಟಿರೋ ಕಂಕಣ. ಇದನ್ನ ವಸಿ ನಿಮ್ಮ ಅಂಗಡಿಲಿ ಜೋಪಾನವಾಗಿ ಮಡಗಿರ್ತೀಯಾ? ಅಲ್ಲ ಕಣೆ ಹುಡುಗಿ, ಪಾಪ ನೀನು ಗಂಡ ಅನ್ಸ್ಕೊಂಡವನು ನಿನ್ನನ್ನ ಜೋಪಾನ ಮಾಡದೆ ಈ ಟೇಸನ್ನಾಗೆ ಬಿಟ್ಟು ಹೋಗ್ಬಿಟ್ಟವನೆ. ಅಂಥದ್ರಾಗೆ ಅವನು ಕಟ್ಟಿರೋ ಈ ಅರ್ಸ್ನ ದಾರ ಜೋಪಾನ ಮಾಡ್ತಿದ್ಯಲ್ಲ ದೊಡ್ಡಿ. ಏನಜ್ಜಿ, ಅವ್ರ ಸ್ಯಾನೆ ಒಳ್ಳೆಯವರು, ಅವ್ರ ಬ್ಯಾರೆ ಗಂಡಸ್ರ ತರ ಅಲ್ಲ. ನಂಗೆ ಗೊತ್ತು, ಅವ್ರ ಸ್ಯಾನೆ ಒಳ್ಳೆಯವರು, ಅವ್ರ ಮ್ಯಾಗ ನಂಬಿಕೆ ಐತೆ. ನಂಬಿಕೆ ಆಯ್ತು ಕಣವ, ನೀನ್ ನಡೆ ಬರ ಏನಾರ ಮಾಡ್ಕೋ. ಅಜ್ಜಿ, ನೀನೊಬ್ಳೆ ಈಟ್ ಕೆಲಸ ಮಾಡ್ತೀಯಾ? ನಿನ್ ಗಂಡ ಮಕ್ಳು ಎಲ್ಲ ಮನೇಲವ್ರಾ? ಯಾರು ಇಲ್ಲ, ಎಲ್ರನ್ನು ಬಿಟ್ಟು ಇದೇ ಊರಿಗೆ ಬಂದು ಸೇರ್ಕೊಬಿಟ್ಟೆ. ಈಗ ನೋಡು, ಯಾರಂಗೂ ಇಲ್ದೆ ಯಾರ ತಾವು ದೇಹಿ ಅಂದೆ ನನ್ನ ಜೀವನ ನಾನು ಆರಾಮಾಗಿ ಮಾಡ್ಕೊಂಡಿವ್ನಿ. ಅಜ್ಜಿ, ನಂಗೆ ಇವ್ರನಾಗ ಯಾರೂ ಇಲ್ಲ. ನೀನ್ ದೊಡ್ಡ ಮನ್ಸು ಮಾಡಿ ಒಂದು ಕೆಲಸ ಕೊಟ್ರೆ ಇಲ್ಲೇ ಇದ್ದು ನನ್ನ ಗಂಡ ನೋಡಿಕೊಂಡು ಬಿರ್ನೆ ಅವ್ರ ಊರಿಗೆ ವಾಪಸ್ ಹೊಂಟೈತೀನಿ. ಅಜ್ಜಿ, ದಯಮಾಡಿ ಒಂದು ಕೆಲಸ ಕೊಡು. ಸರಿ, ದಿನ ಇರಕ್ಕಿಲ್ಲ ಇಲ್ಲಿ. ನಾನು ನನ್ನ ಗಂಡನ ನೋಡಿಕೊಂಡು ಬಂದೆ ಬರ್ತಾನೆ. ಹೌದಾ? ಸರಿ, ನೀನ್ ಏನ್ ಕೆಲಸ ಬರ್ತದೆ ನಿನಗೆ? ಏನ್ ಮಾಡ್ತೀಯ? ಎಲ್ಲ ಕೆಲಸ ಬರ್ತಿದೆ. ಬೋಸ್ ಅಂದಾಗ ಟೀ ಮಾಡ್ತೀನಿ, ಬೋಂಡ ಬಜ್ಜಿ ಬಿಡಕ್ಕೂ ಬರ್ತಿದೆ, ಎಲ್ಲ ಅಡ್ಗೆ ಮಾಡ್ತೀನಿ, ಪಾತ್ರೆನೂ ಸಂದಾಗೆ ತೊಳಿತೀನಿ. ಆಮೇಲೆ ನಮ್ಮೂರಲ್ಲಿ ಬೋಸ್ ಅಂದಾಗ ಅಡ್ಗೆ ಮಾಡೋದ್ರಲ್ಲಿ ನಾನೇ ಎತ್ತಿದ ಕೈ ಅಂತ ಇಡೀ ಊರೇ ಹೇಳ್ತಿದೆ. ಅಲ್ಲ ಕಣೆ ದಡ್ಡಿ, ಇಷ್ಟೆಲ್ಲ ಗೊತ್ತಿರೋಳು ನಿನ್ನ ಗಂಡ ನಡೆದಾರಿಲ್ಲೇ ಬಿಟ್ಟು ಹೋದಾಗ ವಾಪಸ್ಸು ಊರ್ಗ್ ಹೋಗ್ಬೇಕು ಅನ್ನೋದು ನಿನ್ ತಲೆಗೆ ಬರ್ಲಿಲ್ವೇ? ಅಜ್ಜಿ, ನಮ್ಮ ಮನೇಲಿ ಬಹು ಕಷ್ಟ ಬಿದ್ದು ಸಾಲ ಸೂಲ ಮಾಡಿ ನಮ್ಮಪ್ಪ ನನ್ನ ಮದ್ವೆ ಮಾಡಿಕೊಟ್ಟವ್ರೆ. ನಂಗೆ ಮನೇಲಿ 2 ತಂಗಿರು ಅವ್ರೆ. ಈ ಪರಿಸ್ಥಿತಿಲಿ ನಾನು ಒಬ್ಳೆ ಊರಿಗೆ ಹೋದ್ರೆ ಇಡೀ ಊರಿನ ಜನ ನಮ್ಮನ್ನ ನೋಡಿ ಆಡ್ಕೊಳಕ್ಕಿಲ್ವಾ?
ಮದುವೆ ಆದ ದಿನವೇ ಗಂಡ ಇವಳ ನಡುದಾರಿಲಿ ಬಿಟ್ಟೋದ, ಇವಳು ಸರಿ ಇಲ್ಲ ಅಂತ ಏನೇನೋ ತಲೆಗೊಂದು ಪ್ರಚಾರ ಮಾಡ್ತಾರೆ. ಆಮೇಲೆ ನನ್ನಿಂದ ನನ್ನ ತಂಗಿರ್ಗೂ ತೊಂದರೆ ಆಯ್ತಿದೆ. ಅಜ್ಜಿ ತಿಟ್ವಾಗ್ಲೂ ನಿಂಗೆ ತೊಂದರೆ ಕೊಡೋಕ್ಕಿಲ್ಲ. ಒಂದು 2 ದಿನ ಇಲ್ಲೇ ಇದ್ದು ನನ್ನ ಗಂಡು ನಿಡ್ಕೊಂಡು ಅವ್ನ ಮನೆಗೆ ಹೊಂಟೈತೀನಿ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡು. ಆಯ್ತು ಪಾಪ, ನೀನು ನಿನ್ ಗಂಡನ್ ಮ್ಯಾಕ್ ಮರಿಕೊಂಡಿರೋ ಪಿರುತಿ ನೋಡ್ತಾ ಇದ್ರೆ ನಿಮ್ ಸಂಬಂಧ ಸಾಲೆ ಗಟ್ಟಿಗದೆ ಅನಿಸ್ತದೆ. ಆ ಅಟ್ಟಿ ಲಕ್ಕವನ ಆಶೀರ್ವಾದದಿಂದ ಆದಷ್ಟು ಬಿರ್ನೆ ನಿನ್ನ ಗಂಡ ನಿನಗ್ ಸಿಗ್ಲಿ. ಆ ಬಡ್ಡಾಯ್ತನ ಹುಡ್ಕಕ್ಕೆ ನಾನು ಸಹಾಯ ಮಾಡ್ತೀನಿ. ಅಳ್ಬೇಡ, ನಿನ್ ಗಂಡನ ಹುಡ್ಕನ, ಆ ಬಡ್ಡಾಯ್ದ ಎಲ್ಲಾಗನೆ ಹುಡ್ಕನ. ಅಳ್ಬೇಡ, ಗಟ್ಟಿಯಾಗು ನೀನು, ಅಳ್ಬೇಡ. ಚಂದ್ರಕಲಾ ಮೇಡಮ್ಗೆ ಬರಲಿ ಚಪ್ಪಾಳೆ. ಈ ಪ್ರೇರಣೆ ಇವತ್ತು ನಮ್ಮ ಚಂದ್ರಕಲಾ ಮೇಡಮ್. ಅಮ್ಮ ಸ್ವಾಗತ, ಸುಸ್ವಾಗತ. 800ಕ್ಕೂ ಹೆಚ್ಚಿನ ನಾಟಕಗಳು, 56 ಧಾರಾವಾಹಿಗಳು, 47ಕ್ಕಿಂತ ಹೆಚ್ಚಿನ ಸಿನಿಮಾಗಳು, 25 ವರ್ಷಗಳಿಂದ ಅಭಿನಯ ಕ್ಷೇತ್ರದಲ್ಲಿ ಚಂದ್ರಕಲಾ ಅಮ್ಮ ಅವರು ಅಭಿನಯಿಸ್ತಾ ಇದ್ದಾರೆ. ಋಣಾನುಬಂಧ ಅನ್ನೋ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಚಂದ್ರಕಲಾ ಅಮ್ಮ ನಮ್ಮ ಮಹಾನಟಿಗೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮಗೆ. ಈಗ ಪ್ರೇರಣಾ ಅವರ ಅಭಿನಯ ಹೇಗಿತ್ತು ಅನ್ನೋದನ್ನ ನಿಮ್ಮ ಮೊಮ್ಮಗಳ ಗಂಡ ಹತ್ರ ಕೇಳೋಣ ಅಮ್ಮ. ಖುಷಿ ಆಯ್ತಮ್ಮ ನೀವು ಮಾನಟಿಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್. ಇಂಗ್ಲಿಷಲ್ಲಿ ಒಂದು ಗಾದೆ ಹೇಳ್ತಾರೆ, ದಿ ಬೆಸ್ಟ್ ವೇ ಆಫ್ ಲರ್ನಿಂಗ್ ಇಸ್ ವಾಚಿಂಗ್ ಯುವರ್ ಮಾಸ್ಟರ್ಸ್ ಅಟ್ ವರ್ಕ್ ಅಂತ. ಈ ಆಕ್ಟ್ದು ನೀವೆಲ್ಲ ಅಮ್ಮ ಮಾಡಿದ ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಸಮಥಿಂಗ್ ಅಂತ ಹೇಳಿ. ಎಷ್ಟು ವಿಷಯಗಳು ಕವರ್ ಮಾಡ್ಬಿಟ್ರು ಅವರು. ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಇಂದ ಹಿಡಿದು ಒಂದು ಟೀ ಹಾಕಿ ಅದನ್ನ ಮಾತಾಡ್ಕೊಂಡು ಟೀ ಹಾಕೊಂಡು ಬನ್ನೆತ್ಕೊಂಡು ಹೊರಗಡೆಗೆ ಬಂದು ಇವಳ ಹತ್ರ ಕೊಟ್ಟು ಅಲ್ಲಿಂದ ಮತ್ತೆ ನಿನ್ ಕನ್ಸೋಲ್ ಮಾಡ್ಬೇಕು, ಧೈರ್ಯ ತುಂಬ, ಎಷ್ಟು ವೇರಿಯೇಷನ್ಸ್ ಅಲ್ಲಿತ್ತು. ಅಷ್ಟು ನನಗೆ ಮೆಸ್ಮರೈಸ್ ಆಗೋದೆ ನಾನು ಫಾರ್ ಮಿನಿಟ್. ಸೊ ಅಷ್ಟು ಅದ್ಭುತವಾಗಿ ಅಮ್ಮ ಮಾಡ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ತುಂಬಾ ಕಲಿತಾರೆ ಇದೊಂದು ಆಕ್ಟ್ ನೋಡ್ರೆ, ಅಷ್ಟು ಅದ್ಭುತವಾಗಿ ಕಲಿತಾರೆ ಇದನ್ನ. ಪ್ರೇರಣಾ, ನನಗೆ ಒಂದೇ ಒಂದು ಸ್ಮಾಲ್ ಕರೆಕ್ಷನ್ಸ್ ನಿನಗೆ ಏನು ಅಂತಂದ್ರೆ, ಸ್ವಲ್ಪ ಆಪೋಸಿಟ್ ಆಕ್ಟರ್ಸ್ಗೆ ಸ್ಪೇಸ್ ಕೊಡು. ಅವ್ರೇನು ವಿಷಯ ಹೇಳ್ತಿರ್ತಾರೆ, ಹೌದೌದು, ಇಲ್ಲ ಸರಿ ಸರಿ ಸರಿ, ಇಷ್ಟು ಅವಶ್ಯಕತೆ ಇರಲ್ಲ ಅಲ್ಲಿ, ಸರಿನಾ? ಅವ್ರಿಗೊಂದು ಸ್ಪೇಸ್ ಕೊಟ್ಟಾಗ ಅವ್ರ ಫಿನಿಶಿಂಗ್ ಗೊತ್ತಾಗುತ್ತೆ, ನೀನು ಎಲ್ಲಿ ರಿಯಾಕ್ಟ್ ಮಾಡಬೇಕು ಏನು ಅಂತ. ಅಲ್ಲಿ ರಿಯಾಕ್ಟ್ ಮಾಡಿದ್ರೆ ಸಾಕು. ಇದೆಲ್ಲ ಚಿಕ್ಕ ಫೈನ್ ಟ್ಯೂನಿಂಗ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್ ಆಗ್ತೀವಿ ಅಷ್ಟೇ. ಥ್ಯಾಂಕ್ ಯು ತರುಣ್ ಅವರೇ. ಯಶ್ವಿಕಾ ನಮಸ್ತೆ ಅಮ್ಮ. ನಮಸ್ತೆ. ನಿಜವಾಗ್ಲೂ ನನಗಿದು ಪ್ರೇರಣಾಗಿಂತ ನಿಮ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು. ಯು ಸ್ಟೋಲ್ ದಿಸ್ ಶೋ ಅಮ್ಮ. ನನಗೆ ವಯಸ್ಸು ಇಲ್ಲ, ಎಕ್ಸ್ಪೀರಿಯನ್ಸು ಇಲ್ಲ ನಿಮ್ಮ ಕಲೆ ಬಗ್ಗೆ ಮಾತಾಡೋದಕ್ಕೆ. ನಾನೊಂದು ಖುಷಿನ ಹಂಚ್ಕೊಂತಾ ಇದ್ದೀನಿ ಅಷ್ಟೇನೆ. ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮನ್ನ ನೋಡಿ. ಪ್ರೇರಣಾ ತುಂಬಾ ನೀಟಾಗಿ ಮಾಡಿದ್ರಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರಿ. ಸೊ ಎಲ್ಲೂ ಇದು ಫೋರ್ಸ್ ಅನ್ಸಿಲ್ಲ. ಇಟ್ ವಾಸ್ ಅ ಬ್ಯೂಟಿಫುಲ್ ಆಕ್ಟ್ ಟು ವಾಚ್. ಅಂಡ್ ಅಮ್ಮ, I give you so much credit for that. Thank you so much. ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮ್ಮ ಕಲಾ ಸೇವೆಗೆ ನಮ್ಮ ಕಡೆಯಿಂದ ಬಹಳ ಒಂದು ಪ್ರೀತಿಯ ಸ್ಮಾಲ್ ಉಡುಗೊರೆ. ಈಗ ಪ್ರೇರಣಾಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4.5. 4.5. ಪ್ರೇಮ ಮ್ಯಾಮ್ 4. ಯಶ್ವಿಕಾ 4.5. 4.5. ಗುಡ್ ಲಕ್ ಪ್ರೇರಣಾ, ಸೂಪರ್. ಈಗ ಚಿಕ್ಕಮಗಳೂರಿನ ಸೌಗಂಧಿಕಾ ದೇವಿಯಾಗಿ ಬಂದಿದ್ದೀರಾ, ಅಮ್ಮನವರಾಗಿ ಬಂದಿದ್ದೀರಾ. ಬಟ್ ಯಾವ ಸಂದರ್ಭ ನಿಮಗೆ ಸಿಕ್ಕಿದೆ? ಮ್ಯಾಮ್, ಇದು ವಿಜಯದಶಮಿ ಫಿಲ್ಮ್ ಇಂದ ಪ್ರೇಮ ಮ್ಯಾಮ್ ಮತ್ತೆ ಸೌಂದರ್ಯ ಮ್ಯಾಮು ಸಾಯಿ ಕುಮಾರ್ ಸರ್ ಮಾಡಿರೋದು. ಸೌಂದರ್ಯ ಮ್ಯಾಮ್ ಮಾಡಿರೋ ಕ್ಲೈಮ್ಯಾಕ್ಸ್ ಸೀನ್ ಒಂದು ಬಿಟ್ನ ಪ್ಲೇ ಮಾಡೋದಕ್ಕೆ. ವೆರಿ ನೈಸ್. ಅಂದ್ರೆ ಶತ್ರು ಸಂಹಾರಕ್ಕೆ ಹೊರಟಿದ್ದೀರಾ ನೀವು. ಗುಡ್ ಲಕ್, ಗೆದ್ದು ಬನ್ನಿ, ಒಳ್ಳೇದಾಗ್ಲಿ. ಆಕ್ಷನ್. ಚಂಡರೂಪಿಣಿ, ಚಂಡಿ ಚಾಮುಂಡಿ, ನಿನ್ನೊಡಲಿನ ಭೀಕರ ಹಸಿವನ್ನು ನೀಗಿಸಲು ಸಿದ್ಧವಾಗಿದೆ ರಸದೂಟ. ಕಾಪಾಲಿ ನಿಲ್ಲು. ನೀನು ದೇವಿಪುರದೊಳಗೆ ಕಾಲಿಟ್ಟರೆ ನನ್ನ ಕೋಪದ ಬೆಂಕಿಯಲ್ಲಿ ಬೆಂದು ಭಸ್ಮವಾಗ್ತೀಯ. ಯಾರು? ನಿನ್ನ ಪಾಲಿನ ಮೃತ್ಯು. ಮೃತ್ಯು? ನನ್ನ ಪಾಲಿನ ಮೃತ್ಯು? ಏಯ್, ಈ ರುಂಡ ಮಾಲಿನಿಯೇ, ನನಗೆ ವರ ಕೊಟ್ಟ ರುಂಡ ಮಾಲಿನಿಯೇ ನನ್ನ ಕಾಲಡಿರಬೇಕಾದರೆ ನೀನೇಗೆ ನನ್ನ ಮೃತ್ಯು ಆಗಲು ಸಾಧ್ಯ? ವರಗರ್ವಿ ಕಾಪಾಲಿಕ, ಅಧರ್ಮಕ್ಕೂ ಒಂದು ಎಲ್ಲ ಇದೆ. ನಿನ್ನ ಕಾಲ ಸನ್ನಿಹಿತವಾಗಿದೆ, ಕಣ್ತೆರೆದು ನೋಡು.
ನೋಡ್ತಾ ಇದ್ದೀನಿ. ಆ ರಣ ಹೇಳಿ ದೇವತೆಗಳ ಒಳ ಸಂಚಿನ ಮರ್ಮದಂತೆ ಕಾಣುತ್ತಿದೆ ನಿನ್ನ ಈ ಸೌಂದರ್ಯ. ಏಯ್ ಅಥವಾ ಮರುಗಳಿಗೆ ನಿನ್ನ ಮರಣವೆಂದು ತಿಳಿಯದಂತಿರುವೆ. ನೀನಿನ್ನು ಬದುಕುಳಿಯಬೇಕೆಂದು ಬಯಸುವುದಾದರೆ ಈಗಿಂದೀಗಲೇ ದೇವಿಪುರವನ್ನು ಬಿಟ್ಟು ಓಡಿ ಹೋಗು. ಸಾಕು, ನಿಲ್ಲಿಸು. ಇಲ್ಲಿಯವರೆಗೆ ನೀನೊಬ್ಬಳು ಹೆಣ್ಣು ಅಂತ ತಾಳ್ಮೆಯಿಂದ ಇದ್ದೀನಿ. ತಾಳ್ಮೆ. ಏ ದೇವಿ ಹೆಣ್ಣೆ, ನಿನಗೆ ನನ್ನ ಶಕ್ತಿಯ ಅರಿವಿಲ್ಲ ಅನ್ಸುತ್ತೆ. ನನ್ನ ಶಕ್ತಿಯ ಅರಿವಿಲ್ಲ ನಿನಗೆ. ಅಸುರಾಸುರರ ಶಕ್ತಿಯನ್ನುಳ್ಳ ಮಹಾಕಪಾಲಿಕ ರಕ್ತ ಬೀಜಾಸುರನ ಅಂಶ. ಈ ಸರ್ವಶಕ್ತಿಯ ಮುಂದೆ ನಿನ್ನ ಪ್ರಲಾಪ. ಸೋ ಮಚ್ ವಿಶ್ವ, ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ Thank you, ಜಿ ಕನ್ನಡ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕನ್ನಡ. ತರುಣ್ ಅವರೇ. ವಿಶ್ವ ಅವರೇ, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ಸ್. ಮೊದಲನೇದಾಗಿ ನಿಮ್ಮ ಪರ್ಫಾರ್ಮೆನ್ಸಿಗೆ ವೆರಿ ವೆಲ್ ಡನ್. ಸೌಗಂಧಿಕಾ, ದೇವಿ ಪಾತ್ರ ಮಾಡ್ಬೇಕಾದ್ರೆ ಶೀ ಇಸ್ ದಿ ಅಲ್ಟಿಮೇಟ್, ಶೀ ಇಸ್ ದಿ ಪವರ್, ಶೀ ನೋಸ್ ಹರ್ ಪವರ್ ಅಲ್ವಾ? ಬ್ಯೂಟಿಫುಲ್ ಡೈಲಾಗ್ ಡೆಲಿವರ್ ಮಾಡ್ತಿದ್ದೀರಾ. ವಾಯ್ಸ್ ಸಖತ್ತಾಗಿದೆ ನಿಮ್ದು. ಅಷ್ಟು ಚೆನ್ನಾಗಿ ಆಗ್ತಿದೆ ಎಲ್ಲಾನು. ಓವರ್ ಆಗೋಯ್ತು ಎಲ್ಲಾನು. ನೆಕ್ಸ್ಟ್ ಟೈಮ್ ಅದು ಕಂಟ್ರೋಲ್ ಒಂದು ಗೊತ್ತಿರಲಿ. ಎಸ್ ಸರ್, ಶೋರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ರಮೇಶ್ ಸರ್, ದಯವಿಟ್ಟು ಇವ್ರು ಹೇಳಿದ ಕಮೆಂಟ್ಸ್ ಎಲ್ಲ ನೆನಪಲ್ಲಿ ಕೊಡಿ ನೆಕ್ಸ್ಟ್ ಟೈಮ್. ದಟ್ಸ್ ಆಲ್. ನನಗೆ ಬಹಳ ಆಶ್ಚರ್ಯ ಆಗಿದೆ ಇನ್ನೊಂದು ವಿಷಯ ಏನು ಅಂದ್ರೆ, ಹಿಂದೆ ಆ ಸೆಟ್ ಮಾಡಿದವರು ನಮ್ಮವರು, ಹೌದು ನಾವು ಆ sir. ಜಿ ಇದು ಮಾಡಿದ್ವಲ್ಲ ಓಪನಿಂಗ್, ಅದೇ ಜಾಗ ರೀ ಅದು. Yes. ಅಲ್ಲಿ ಗ್ರೇವ್ ಯಾರ್ಡ್ ಮಾಡ್ತಾರೆ, ದಿಢೀರಂತ ಈಗ ಮರಗಳೆಲ್ಲ ಬಂದ್ಬಿಡುತ್ತೆ ಅಲ್ಲಿ. ನಿಜ. ಆ ಬ್ಲೂ ನೈಟ್ ಎಫೆಕ್ಟ್ ಬಂದ್ಬಿಡ್ತು. ಟು ದ ಸೆಟ್ ಬಾಯ್ಸ್, ಸೂಪರ್ ಬಾಯ್ಸ್. ಸರ್, ನಿಮ್ಮ ಪರ್ಮಿಷನ್ ತಗೊಂಡು ನಾವು ಆಕ್ಚುಲಿ ಈ ಕ್ಷಣ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಕ್ ಇಷ್ಟಪಡ್ತೀವಿ. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು, ಸೆಟ್ ಬಾಯ್ಸ್, ಬಾಲನ ಅಂಡ್ ಟೀಮ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ವಸೀಮ್, ಒನ್ ಆಫ್ ಯು, ನಾವೆಲ್ಲ ಸಿನಿಮಾದವರು, ನಮ್ಗೆ ಇದೆಲ್ಲ ಗೊತ್ತಿರುತ್ತೆ, ನೋಡಿದೀವಿ. ನೀವ್ ಹೇಳಿ ಸರ್, ಆ ಸೆಟ್ ಅಲ್ಲಿ ದಿಢೀರಂತ ಅಲ್ಲಿ ಕಾರ್ಡ್ ಎಲ್ಲಿಂದ ಬಂತು, ಆ ನೈಟ್ ಎಫೆಕ್ಟ್ ಹೆಂಗ್ ಬಂತು? ಸರ್, ಮಹಾನಟಿ ಒಂದು ಶೋ ಅಲ್ಲಿ ನಾವು ಯಾವ ವಿಷಯ ಕೊಡ್ಬೇಕಂದ್ರೂ ಅದನ್ನ ಸಿನಿಮಾ ಲೆವೆಲ್ಗೆ ಇರಬೇಕು ನಮ್ಮ ಡೈರೆಕ್ಟರ್ ಉದ್ದೇಶ. ಸೊ ಅದನ್ನ ಎಷ್ಟು ವಿಭಿನ್ನವಾಗಿ ಕೊಡಬೇಕು ಪ್ರತಿ ದಿವಸ ನಾವು ಪ್ಲಾನ್ ಮಾಡ್ತಾ ಇದೀವಿ. ಲೈಕ್ 4 days ಆಗಿ ಇದಕ್ಕೆ ಒಂದು ಸುಮಾರು ಮೀಟಿಂಗ್ಸ್ಗಳು. ಇಡೀ ಈ ಟೀಮ್ನೇ ಅಷ್ಟು ಸಪೋರ್ಟ್ ಇರೋದ್ರಿಂದ ಲೈಕ್ ಈ ಟೀಮ್ಗೆ ಒಂದು ಬಲನೇ ಆ ಬಾಲ ಸರ್. ಎಲ್ರಿಗೂ ನಮಸ್ಕಾರ. ಇದು ರಾಘವೇಂದ್ರ ಹುಣಸೂರು ಸರ್ ಟೀಮು. ಇಲ್ಲಿ ನೋ ಹೇಳಂಗಿಲ್ಲ, ಓನ್ಲಿ ಎಸ್. ಸೊ ಅದು ಹೆಂಗೋ ಅಚೀವ್ ಮಾಡಬೇಕು. ಲೈಕ್ ಬಡ್ಜೆಟ್ಟು ಇಷ್ಟೇ ಆದ್ರೇನು ಅದಕ್ಕೆ ಏನು ಬೆಸ್ಟ್ ಕೊಡ್ಬೋದು ಅನ್ನೋದು ಕೊಟ್ಟಿದ್ದೀವಿ. 4-5 ದಿನ ಟೈಮ್ ತೊಗೊಂಡು ಮಾಡಿದ್ದೀವಿ. ಥ್ಯಾಂಕ್ಸ್ ಫಾರ್ ದ ಅಪ್ರಿಷಿಯೇಷನ್. ಎಲ್ಲರೂ ಥ್ಯಾಂಕ್ಸ್ ಕಂಡ್ರು. ತರುಣ್ ಅವರೇ, ಈ ಟೀಮ್ ವರ್ಕ್ ಬಗ್ಗೆ ಹೇಳಿ ಪ್ಲೀಸ್. ಹೈಯೆಸ್ಟ್ ವರ್ಕ್ ಮಾಡೋ ಡಿಪಾರ್ಟ್ಮೆಂಟ್ ಆ ಸೆಟ್ ಡಿಪಾರ್ಟ್ಮೆಂಟ್. ನಿಜ. ಹೆಸರೇ ಸೆಟ್ ಅಂತ ಯಾಕೆ ಬಂತು ಅಂದ್ರೆ, ಅನ್ಲೆಸ್ ಅಂಡ್ ಅಂಟಿಲ್ ದೇ ಸೆಟ್ ಎವ್ರಿಥಿಂಗ್ ಯು ಕ್ಯಾನ್ ನಾಟ್ ಶೂಟ್. ಎಸ್. ಸೊ ದೇ ಹ್ಯಾವ್ ಟು ಸೆಟ್ ಎವ್ರಿಥಿಂಗ್. ದಟ್ ಈಸ್ ಅದಕ್ಕೆ ಬಂದಂತ ಒಂದು ಹೆಸರದು. ಒಂದು ಇಡೀ ಸಿನಿಮಾಗೆ ಅಥವಾ ಒಂದು ಏನೇ ಈ ತರ ಕಾರ್ಯಕ್ರಮಕ್ಕೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅನ್ನೋದ್ರೆ ಈ ಟೀಮ್. ಅಂಡ್ ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಗಾಯ್ಸ್. ಇಲ್ಲಂತೂ ವಂಡರ್ಫುಲ್ ಜಾಬ್ ಮಾಡಿದಿರಾ. ನವೀನ್, ವೆರಿ ವೆಲ್ ಡನ್. ನವೀನ್, ವೆರಿ ವೆಲ್ ಡನ್. ಸೂಪರ್. ಸಿನಿಮಾ ಅಲ್ಲಿ ನೀವು ನೋಡುವಂತ ಪ್ರತಿಯೊಂದು ವಿಷಯನೂ ಅದೇನು ಸ್ವಯಂ ಹುಟ್ಟಿದ್ದೇನೋ. ಟೈಟಾನಿಕ್ ಅಲ್ಲಿ ಹಡಗು ಮುಳುಗುತ್ತಲ್ಲ, KGF ಅಲ್ಲಿ ಕೋಲಾರ ಮೈನ್ಸ್ ಅಲ್ಲ, ಅದು ಮಾತ್ರ ಅಲ್ಲ, ನೀನ್ ಕೂತಿದ್ಯಲ್ಲಮ್ಮ ಆ ಸೋಫಾ, ಅವಳು ಇಟ್ಕೊಂಡಿದ್ದಾಳಲ್ಲ ಆ ತ್ರಿಶೂಲ, ಅವ್ರ ತಲೆ ಮೇಲಿದೆಯಲ್ಲ ಆ ಕಿರೀಟ, ಇವ್ರು ಹೊತ್ತೋ ಈ 3 ನಕ್ಷತ್ರ, ಅಲ್ಲಿರೋ ನಿಮ್ಮ ಬ್ಲಾಕ್ ಬಸ್ಟ್ರು, ಎಲ್ಲದಕ್ಕೂ ಕಾರಣ ಇವರೇ. ಒಬ್ಬ ಡೈರೆಕ್ಟರ್ ಐಡಿಯಾ ಸ್ಕ್ರೀನ್ ಮೇಲೆ ಕಾಣಬೇಕು ಅಂದ್ರೆ ಆ ಡಿಪಾರ್ಟ್ಮೆಂಟ್, ಆ ಡೈರೆಕ್ಟರ್, ಸೆಟ್ ಡೈರೆಕ್ಷನ್, big contribution to hold this entire beauty of Mahanati. Thank you so much. Thank you.
ಇವತ್ತು ಜೀ ಕನ್ನಡ ವಾಹಿನಿ ರಿಯಾಲಿಟಿ ಶೋಗಳ ಮೂಲಕ ನಂಬರ್ 1 ಸ್ಥಾನದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಇವರೆಲ್ಲರೂ. ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಾಣಿಕೆ ಪ್ಲೀಸ್. ಥ್ಯಾಂಕ್ ಯು ವಿಶ್ವ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಗುಡ್ ಲಕ್, ಥ್ಯಾಂಕ್ ಯು ವಿಶ್ವ. ಸೌಗಂಧಿಕಾ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4 stars. 4 stars. 3.5. 3.5. 4. ಥ್ಯಾಂಕ್ ಯು 4. ಥ್ಯಾಂಕ್ ಯು ಸೌಗಂಧಿಕಾ, ಗುಡ್ ಲಕ್, ಥ್ಯಾಂಕ್ ಯು. ತುಮಕೂರಿನ ಚಿಕ್ಕನಾಯಕ ಹಳ್ಳಿಯ ದೊಡ್ಡ ಪ್ರತಿಭೆ ದೀಪಿಕಾ alias ದೀಪ್. ಅಲ್ಲಮ್ಮ, ನಾನು ಇನ್ನ ಇಂಟ್ರೊಡಕ್ಷನ್ ಕೊಡದೆ ಆಲ್ರೆಡಿ ನೀನ್ ಹಿಂಗೆಲ್ಲ ನಿಂತು ಕೈಯೆಲ್ಲ ಹಾಕೊಂಡು ಪ್ರೇ ಮಾಡ್ತಾ ಇದ್ದೆ. ಏನಂತ ಪ್ರೇ ಮಾಡಿದೆ? ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶ ಗೋವಿಂದಾಯ ನಮೋ ನಮಃ ಅಂತ. ಒಂದು ದೇವ್ರನ್ನು ಬಿಟ್ಟಿಲ್ಲ ನೀನು. ಯಾಕೆ ಹೇಳಿ ಅಕ್ಕ, ನಾನು ಹೋಗ್ತಿರೋ ಪ್ಲೇಸ್ ಅಂತದಕ್ಕ. ಎಲ್ಲೋಗ್ತಿದ್ಯಮ್ಮ? ಮಶಾನ ಅಕ್ಕ. Action. ಏನು ಮಧ್ಯರಾತ್ರಿ 12 ಗಂಟೆಗೆ ಗೋರಿ ಹತ್ರ ಹೋಗಿ ಕೇಕ್ ಇಟ್ ಬರೋದಾ? ಅದು ನನಗೆ ಚಾಲೆಂಜಾ? ನಾನು ಚಾಲೆಂಜ್ಗೆ ಚಾಲೆಂಜ್ ಹಾಕೋ ಕಿಲ್ಲಾಡಿ. ಚಿಕ್ಕ ವಯಸ್ಸಿಂದಲೂ ಸ್ಮಶಾನದಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಗೋರಿಗಳ ಮೇಲೆ ಗಿಲ್ಲಿ ದಾಂಡ್ ಆಡ್ಕೊಂಡು ಬೆಳೆದವಳು. ನನಗಿದೆಲ್ಲ ಚಾಲೆಂಜಾ? ನೀನೇನು ಹೇಳ್ದೆ? ಕೇಕ್ ಕಟ್ ಮಾಡಿಸ್ಬರ್ಬೇಕು. ವೆಯ್ಟ್ ಅಂಡ್ ಸಿ. ಅಲ್ಲ ಗುರು, ಇವನ ಹೆಸರು ಎಷ್ಟು ಭಯಂಕರವಾಗೈತೆ. 1/7/1989 ಅಂದರೆ ಈ ನನ್ನ ಮಗನ ಬರ್ತ್ಡೇ ಇವತ್ತೇನಾ? ಕೇಕ್ ತಂದಿದ್ದೀನಿ, ಕ್ಯಾಂಡಲು ತಂದಿದ್ದೀನಿ, ಬೆಂಕಿ ಬಣ್ಣ ತಂದಿಲ್ವಲ್ಲ ಗುರು. ನಾನು ಯಾರ ಹತ್ರ ಕೇಳಿ? ಯಾರನ್ನ ಕೇಳಿ? ಪುಟ್ಟ, ಯಾರು? ಬೆಂಕಿ ಬೇಕಾ? ತಗೋ. ಅಂಕಲ್, ನೀವೆಷ್ಟು ಒಳ್ಳೆಯವ್ರ ಅಂಕಲ್. ಈಗಿನ ಕಾಲದಲ್ಲಿ ಕೇಳಿದ್ರೆ ಕೊಡಲ್ಲ, ಅಂಥದ್ರಲ್ಲಿ ನೀವು ಕೇಳದೆ ಹೋದ್ರೂ ಕೊಡ್ತಿದ್ದೀರಲ್ಲ. ನೀವು ತುಂಬ ಒಳ್ಳೆಯವ್ರ ಅಂಕಲ್. ನೀವು ಇರೋದ್ರಿಂದಲೇ ಅವಾಗವಾಗ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಅಂಕಲ್, ಒಂದು ನಿಮಿಷ ಅಂಕಲ್, ಹಚ್ಬಿಟ್ಟು ಕೊಟ್ಬಿಡ್ತೀನಿ, ಹಂಗೆ ಹೋಗ್ಬೇಡ್ರಿ, ಕೇಕ್ ತಿನ್ಕೊಂಡು ಹೋಗಿರಂತೆ. ಈ ಕತ್ಲೆಲಿ ಬೆಂಕಿಪಟ್ಟಣ ಎಲ್ಲೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಕಾಲೇ ಇಲ್ಲ, ನಂಗೆ ಬೆಂಕಿಪಟ್ಟಣ ಕೊಟ್ಟಿದ್ದೆವು, ಕಾಲೇ ಇಲ್ಲ. ಯಾಕಮ್ಮ ಭಯ ಪಡ್ತಾ ಇದೀಯಾ? ಯಾಕೆ ಗಾಬರಿ ಆಗ್ತಿದ್ಯಾ? ತಾತ, ಅಲ್ಲಿ ದೆವ್ವ ಇದೆ ತಾತ. ದೆವ್ವನ? ದೆವ್ವಕ್ಕೆ ಕಾಲೇ ಇಲ್ಲ ತಾತ. ದೆವ್ವಕ್ಕೆ ಭಯ ಪಡ್ತಾ ಇದೀಯಾ? ಮನುಷ್ಯ ಸತ್ ಮೇಲೆ ದೆವ್ವ ಆಗ್ಲೇಬೇಕು. ಭಯ ಪಡ್ಬೇಡ, ನಾನಿದ್ದೀನಿ, ಭಯ ಪಡ್ಬೇಡ. ತಾತ, ನೀವು ಬಂದಿದ್ದು ನಂಗೆ ದೇವ್ರು ಬಂದಂಗಾಯ್ತು. ಇವಾಗ ನನ್ಗೊಂದು ಸ್ವಲ್ಪ ಧೈರ್ಯ ಬರ್ತಿದೆ ತಾತ. ತಾತ ಪ್ಲೀಸ್ ತಾತ, ನನ್ನ ನಮ್ಮನೆ ಕರ್ಕೊಂಡು ಹೋಗ್ಬಿಡಿ ತಾತ. ತಾತ ಪ್ಲೀಸ್ ತಾತ, ನಿಮ್ಮ ಕಾಲಿಗೆ ಬೀಳ್ತೀನಿ ತಾತ. ತಾತ ನನ್ನ ಮನೆ ಕರ್ಕೊಂಡು. ತಾತಂಗೆ ತಲೆನೇ ಇಲ್ಲ. ಮಮ್ಮಿ ದೀಪಿ, ನೀನು ಮದುವೆ ಆಗಿಲ್ಲ ಕಣೆ. ಯಾಕೆ ಕೇಕ್ ತಗೊಂಡು ಬಂದೆ ನೀನಿಲ್ಲಿ? ಕೇಕ್ ಇಲ್ಲ ಐತೆ, ಯಾವ ದೆವ್ವನೂ ತಿಂದಿಲ್ಲ. ಬೇಗ ಕಟ್ ಮಾಡು ಆಡೆ. ನಗುತ್ತಾ ನಗುತ್ತಾ ಬಾಳು. ಸತ್ತೋಗೋನೆ ಕಣೆ ಅವನು.
ಒಪ್ಪಿಕೊಟ್ಬಿಟ್ಟಲ್ಲ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ತಿನ್ನಯ್ಯ. ಯಾರ್ದು ಕೈ? ನನ್ನ ಮಗನ್ ಬರ್ತಡೆ ಮಾಡಕ್ ಬಂದು ನನ್ನ ಬರ್ತಡೆ ನಾನೇ ಬರ್ಕೊಂಡಂಗೈತೆ. ದೀಪಿ ದೀಪಿ ಓಡ ದೀಪಿ, ನಿಮ್ಮ ಅಮ್ಮ ಮದ್ವೆ ಗಂಡು ಹುಡುಕ್ತಾ ನೋಡೆ ಓಡೆ. Got it. ನಮಸ್ಕಾರ ಉಮೇಶ್ ಅವ್ರಿಗೆ. ನಮಸ್ಕಾರ. ಅರುಣ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಮಹಾನಟಿ ಇಬ್ಬರಿಗೂ. ತುಂಬ ಚೆನ್ನಾಗಿ ಮಾಡಿದ್ರಿ ಇಬ್ಬರು. ದೀಪಿಕಕ್ಕ, ನಿನ್ಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನ ನೀಟಾಗಿ ಮಾಡಿದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ವೆಲ್ ಡನ್ ದೀಪಿಕಾ. ಥ್ಯಾಂಕ್ ಯು ಸರ್. ಥ್ರೂ ಔಟ್ ಬಹಳ ಎಂಜಾಯಬಲ್ ಆಗಿತ್ತು ಆಕ್ಟ್. ಅಂಡ್ ಹಾರರ್ ನ ಸೀರಿಯಸ್ ಹಾರರ್ ಅಪ್ರೋಚ್ ಮಾಡೋದು ಬೇರೆ, ಕಾಮಿಡಿ ಹಾರರ್ ನ ಆಕ್ಟಿಂಗ್ ಅಲ್ಲಿ ಅಪ್ರೋಚ್ ಮಾಡೋ ರೀತಿನೇ ಬೇರೆ. ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ವೆರಿ ಎಂಜಾಯಬಲ್. ಥ್ಯಾಂಕ್ ಯು ಅರುಣ್ ಅಂಡ್ ಉಮೇಶ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಿರು ಕಾಣಿಕೆ. ತರುಣ್ ಅವರೇ 4 stars. ಪ್ರೇಮ ಮ್ಯಾಮ್ 3.5. ನಿಶ್ವಿಕಾ 3.5. 3.5. ವಿರಹದ ಬೇಗೆಯನ್ನ ತೋರಿಸಿದಂತಹ ಚೆಲುವೆ ಬೆಂಗಳೂರಿನ ನಿವೀಕ್ಷಾ. ಸಿಚುವೇಶನ್ ಸಿಕ್ಕಿದೆ ನಿವೀಕ್ಷಾ ನಿಮ್ಗೆ ಇವತ್ತು? ಮ್ಯಾಮ್, ನಾನು ಇಷ್ಟ ಇಲ್ಲದೆ ಮದುವೆ ಆಗಿರ್ತೀನಿ. ಸೊ ಇನ್ನು ಎಕ್ಸ್ ಬಾಯ್ ಫ್ರೆಂಡ್ ನ ಪ್ರೀತಿ ಮಾಡ್ತಿರ್ತೀನಿ. ಸೊ ಎಕ್ಸ್ ಬಾಯ್ ಫ್ರೆಂಡ್ ನ ಇವತ್ತು ಮೀಟ್ ಮಾಡಕ್ ಹೋಗ್ತಿರ್ತೀನಿ. ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಒಂದು ಸಿಚುವೇಶನ್. ನಿಮ್ಗಾಗಿ ಕಾಯ್ತಾ ಇರೋಂತ ಆ ಎಕ್ಸ್ ಯಾವ ಸ್ಟಾರ್ ಆಗಿರ್ತಾರೆ ನೋಡೋಣ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಆಕ್ಷನ್. ವರುಣ್. ಹಾಯ್ ವರ್ಷಾ, ಸೋ ನೈಸ್ ಟು ಸಿ ಯು. ಬಾ. ವರುಣ್, ನೀನ್ ಕುಡ್ದಿದ್ಯಾ? ಮೊದಲು ಕುಡಿತಿರ್ಲಿಲ್ವಲ್ಲ? ಏನು ಮಾಡೋದು ವರ್ಷ, ಈಗ ನಾನು ಹಳೆ ವರುಣ್ ಅಲ್ಲ. ಈ ಸೊಸೈಟಿಯಲ್ಲಿ ಬಡವ ಕುಡಿದ್ರೆ ಕುಡುಕ ಅಂತಾರೆ, ಅದೇ ಶ್ರೀಮಂತ ಕುಡಿದ್ರೆ ಗೌರವ ಕೊಡ್ತಾರೆ, ರೆಸ್ಪೆಕ್ಟ್. ಸಿ, ಐ ಆಮ್ ಎ ರಿಚ್ ಮ್ಯಾನ್. ಈಗ ನಾನು ಶ್ರೀಮಂತ ಆಗಿದ್ದೀನಿ. ಹೇ 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 ಸಾರಿ, ನೋಡಿ ಮರ್ತೇ ಬಿಟ್ಟೆ. ತಗೋ 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 ತಗೋ, ಕೇಕ್ ಕಟ್ ಮಾಡು. ಇದು ನಿನ್ನ ನಿಂತಿರೋ ಪ್ರೀತಿ ಮತ್ತೆ ಶುರುವಾಗಿದೆ ಅಲ್ಲ, ಅದಕ್ಕೆ ಲೆಟ್ಸ್ ಸೆಲೆಬ್ರೇಟ್. ಯಸ್, ಕಮ್ ಆನ್. ಯಸ್, ಕಮ್ ಆನ್. ದ್ಯಾಟ್ಸ್ ಗುಡ್. ದ್ಯಾಟ್ಸ್ ಲೈಕ್ ಎನ್ ನಮ್ಮ ಪ್ರೀತಿ ದೊಡ್ಡದು, ದೊಡ್ಡ ಪೀಸೇ ತಿನ್ನಿಸ್ಬೇಕು. ವರುಣ್, ಏನ್ ಮಾಡ್ತಿದ್ಯಾ ನೀನು? ಯಾಕೆ, ಏನಾಯ್ತು? ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಓ, ಕಿರಣ್ ಮುಟ್ಟಿದ್ರೆ ಇಷ್ಟ ಆಗುತ್ತಾ? ಕಿರಣ್ ಮುಟ್ಟಿದ್ರು ಅವ್ರ ಟಚ್ನಲ್ಲಿ ಕೆಟ್ಟ ಉದ್ದೇಶ ಇರಲಿಲ್ಲ. ಓಕೆ, ಅವನದು ಹೆಂಗೆ ಮುಟ್ತಿದ್ದ ಅಂತ ಹೇಳು, ನಾನು ಹಂಗೇ ಮುಟ್ತೀನಿ. ವರುಣ್, ಈಗ ನೀನು ಕುಡ್ದಿದ್ಯಾ? ನಾನು ನಾಳೆ ಸಿಗ್ತೀನಿ. ಕಮ್ ಆನ್, ಇವತ್ತು ನಾನು ಬಿಟ್ಟು ಹೋಗಬಾರ್ದು, ಜೊತೆಗೆ ಇರಬೇಕು.
ಅನ್ಸ್ತಿದ್ಯಾ? ಯಾಕೆ ಏನ್ ಮಾಡ್ತಿದ್ದೀನಿ? ನಿಂಗೆ ಕಿರಣ್ ಮುಟ್ಟಿದ್ರೆ ಇಷ್ಟ ಆಗುತ್ತಲ್ವಾ? ನಾನು ಮುಟ್ಟಿದ್ರೆ ಇಷ್ಟ ಆಗಲ್ಲ. ನೀನೊಂಥರ ಅಸಾಮಾನ್ಯ ಲವರ್. ಯಾಕೆ ಹೇಳು? ನನ್ನ ಬಿಟ್ಟು ಹೋದ್ಮೇಲೆ ಮತ್ತಿನ್ನೊಬ್ಬನ ಮದುವೆ ಆಗಿ ಅವನಿಂದ ಡೈವರ್ಸ್ ತಗೊಂಡು ಮತ್ತೆ ನನ್ನ ಮದುವೆಗೆ ಬಂದಿರೋಳು. ವಾವ್, ಇದೇ ಖುಷಿಗೆ ಏನಿಲ್ವಾ? ವರುಣ್, just shut up. ಯಾಕೆ? ನಾನು ಏನು ಮಾಡಿದ್ರು ತಪ್ಪು, ಏನು ಮಾತಾಡಿದ್ರು ತಪ್ಪು. ಎಷ್ಟಂದ್ರು ನಾನು ಲೋ ಕ್ಲಾಸಿಂದ ಬಂದಿರೋನಲ್ವಾ? ಹಾಂ, ಕಿರಣ್ ಬಂದು ಹೈ ಕ್ಲಾಸ್ನವ್ನು ಬಂದಿರೋ. ಅದಕ್ಕೆ ನಮ್ಮಂಥವ್ರಿಗೆಲ್ಲ ಬೆಲೆ ಕಟ್ಟಿ ಬಿಸಾಕ್ತಿರಲ್ವ ನೀವು? ಹಾಂ? ಯಾರು? ನಿಮ್ಮಪ್ಪ 25 ಲಕ್ಷ ಕೊಟ್ಟು ನನ್ನ ಪ್ರೀತಿನ ಪರ್ಚೇಸ್ ಮಾಡಿ ಕಿರಣ್ ಅನ್ನೋ ದೊಡ್ಡ ಮನುಷ್ಯನಿಗೆ ಪ್ರೆಸೆಂಟ್ ಮಾಡ್ದ. ಕುಡ್ದಾಗ ನಿಜ ಹೇಳ್ತಾರೆ ಅಂತ ಕೇಳಿದ್ದೆ, ಆದ್ರೆ ಇವತ್ತು ನಿಜವಾಗ್ಲೂ ನೋಡ್ತಾ ಇದ್ದೀನಿ. ನಿನ್ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಅನಿಸ್ತಿದೆ. Come on. ವರುಣ್, ಯಾಕೆ ವರುಣ್ ಬಿಡು. ವರುಣ್, ಯಾಕೆ ಆಸೆ ಆಗುತ್ತೆ? ಬಿಡು. ಹಾಂ, ಬಿಡು. ನೀವಿಬ್ರು ಒಟ್ಟಿಗೆ ಇದ್ದಾಗ ಏನು ನಡೆದಿಲ್ಲ ಅನ್ನೋದಕ್ಕೆ ನೀನು ಬೆಂಕಿನ? ಹಾಂ, ವರುಣ್ ಬಿಡು. ವರುಣ್, ಅಥವಾ ಕಿರಣ್ ಗಂಡ್ಸಲ್ವಾ? ಇಷ್ಟೆಲ್ಲ ಆದ್ಮೇಲೂ ನೀನು ನನ್ನ ಮದುವೆ ಆಗಬೇಕು ಅಂತ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ, ನಮ್ಮನೇನು ಎಂಜಲ್ ಬಿಸಾಕಿರೋ ತಿನ್ನಿರೋ ಅನ್ಕೊಂಡ್ಯಾ? ಹಾಂ, ಅಥವಾ ಪ್ರಸಾದ ಅಂತ ಅಂದ್ಕೊಳ್ಳೋಕ್ಕೆ ನೀನೇನೋ ಮೇಲಿಂದ ಉದಿರೋ ದೇವ್ರ? ಕಾಡು ನಿವೀಕ್ಷಾ ಹಾಗೂ ನಮ್ಮ ಜೀ ಕನ್ನಡದ ಮತ್ತೋರ್ವ ಹೆಮ್ಮೆಯ ಪ್ರತಿಭೆ ಅಮಿತ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ. ಹಾಯ್ ನಿವಿ. ಹಾಯ್ ಸರ್. ಹಾಯ್ ಅಮಿತ್. ಹಾಯ್ ಸರ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ಅಮಿತ್ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ನಾಟ್ ಸೋ ಈಸಿ. ಅಷ್ಟು ಈಸಿ ಕ್ಯಾರೆಕ್ಟರ್ ಅಲ್ಲ ಪ್ಲೇ ಮಾಡೋದು. ಆ ನೆಗೆಟಿವ್ ಶೇಡ್ಸ್ ಇಟ್ಕೊಂಡು ಕುಡ್ದಿರೋ ತರನು ಇಟ್ಕೊಂಡು ಅಂಡ್ ರಿಹರ್ಸ್ ಮಾಡದೆ ಈ ಸೀನ್ ಮಾಡೋದು ವೆರಿ ತುಂಬಾ ಕಷ್ಟ. ಪ್ರಾಪರ್ ಹಿ ಈಸ್ ಅ ಬ್ಯಾಡ್ ಮ್ಯಾನ್ ಅನ್ನೋ ತರ ಪೋರ್ಟ್ರೇ ಮಾಡಿದಕ್ಕೆ ವೆರಿ ವೆಲ್ ಡನ್ ಅಮಿತ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ವೆಲ್ ಡನ್. ಅಂಡ್ ನಿವಿ, ಸರ್, ಫಾರ್ ವಾಟ್ ಎವರ್ ಅವ್ರು ಮಾಡ್ತಾ ಇರೋದಕ್ಕೆ ರಿಯಾಕ್ಷನ್ ವೈಸು ನಿಮ್ ಕೌಂಟರ್ಸ್ ಏನಿತ್ತು ವೆರಿ ವೆಲ್ ಡನ್. ಲವ್ ಮಾತ್ರ ಕೆಮಿಸ್ಟ್ರಿ ಇಲ್ಲ, ಈ ತರದಕ್ಕೂ ಒಂದು ಕೆಮಿಸ್ಟ್ರಿ ಬೇಕಾಗುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಮಿತ್ ಅವರೇ, ನಮ್ ಕಡೆಯಿಂದ ಈ ಒಂದು ಪ್ರೀತಿಯ ಕಿರು ಕಾಣಿಕೆ. ಈಗ ನಿವೀಕ್ಷಾಗೆ ಸ್ಟಾರ್ ರೇಟಿಂಗ್ಸ್ ತರುಣ್ ಅವರೇ. I'll give a 4. ಪ್ರೇಮಮ್ಮ 3. ನಿಶ್ಚಿತಾ 4.5. ಥ್ಯಾಂಕ್ ಯು. ಡಿಫರೆನ್ಸ್ ಕೋರ್ಸ್ ಥ್ಯಾಂಕ್ ಯು. ನೀವೀಗುಲ್ಲ ಥ್ಯಾಂಕ್ ಯು. ಈಗ ಆಕ್ಟ್ ವಿತ್ ಸ್ಟಾರ್ ಸುತ್ತಲ್ಲಿ ಬರ್ತಾ ಇರುವಂತಹ ಮುಂದಿನ ನಟಿ ದಾವಣಗೆರೆಯ ವರ್ಷಾ ಕೆಪಿ. ಏನ್ ಸಿಚುವೇಶನ್? ಅಕ್ಕ ಇಂಟ್ರೋವರ್ಟ್ ಹುಡುಗಿ ತರ ತರಕಾರಿ ತಗೊಳಕ್ ಹೋಗ್ಬೇಕು, ಆಮೇಲೆ ಸಿಚುವೇಶನ್ ಏನಾಗುತ್ತೆ ಅಂತ ನೀವೇ ನೋಡಿ. ಗುಡ್ ಲಕ್ ವರ್ಷ. ಮಾರ್ಕೆಟ್ ಕಾಯ್ತಾ ಇದೆ. ಆಕ್ಷನ್. ವಿಘ್ನೇಶ್ವರನಿರುವಾಗ ನಮಗೆ ಭಯವಿಲ್ಲ, ಗಣಪತಿಯನ್ನು ನಂಬಿರುವಾಗ ಸೋಲೇ ಇಲ್ಲ. ಆ ತರಕಾರಿ ಸ್ವಲ್ಪ ಫ್ರೆಶ್ ಸೊಪ್ಪು, ಈರುಳ್ಳಿ, ಇದು ನಮ್ಮ ಕ್ಯಾರೆಟ್, ಟೊಮೆಟೊ, ಸೋರೆಕಾಯಿ, ಸೌತೆಕಾಯಿ, ಶುಂಠಿ, ನುಗ್ಗೆಕಾಯಿ. ಕವರಿಲ್ಲ ಬ್ಯಾಗ್ ತಗೊಂಬನ್ನಿ. ಈರುಳ್ಳಿ ಬ್ಯಾಗೆ ತಂದಿದ್ದೀನಿ ಆಂಟಿ. ಸಾಕೋದು ಬಿಟ್ಟ ಅಂದ್ರೆ 32 ಹಲ್ಲುದ್ರಿ ಇರ್ಬೇಕು. ಏನ್ ಅನ್ಕೊಂಡಿದ್ಯಾ? ಏನೋ ಒಂದ್ 3 ತಿಂಗಳು ನಿನಗಿಂತ ದೊಡ್ಡಳಿರ್ಬೋದು. ಆ
ಅಕ್ಕ ಅಂತ ಬಾಯ್ ತುಂಬ ಕರಿಬಾರ್ದ, ಅಂಟಿ ಅಂತೆ ಅಂಟೆ ಹಂಗ ಕುಕ್ಬಿಡ್ತೀನಿ ತಲೆ ಮೇಲೆ. ಅಕ್ಕನ ಸರಿ ಅಕ್ಕ. ಈ ಈರುಳ್ಳಿ ಎಷ್ಟು ಕೆಜಿ? ಅದು ಈರುಳ್ಳಿ ಅಲ್ಲ, ಬರೀ ಈರುಳ್ಳಿ. ಹಾ ಈರುಳ್ಳಿನೇ ಎಷ್ಟು ರೂಪಾಯಿ ಕೆಜಿ? 70 ರೂಪಾಯಿ ಕೆಜಿ. 70? ಹಂಗ್ ಕೇಳಿದ್ರೆ ಇನ್ನು 10 ರೂಪಾಯಿ ಜಾಸ್ತಿ ಆಗುತ್ತೆ. ಬೇಡ ಬೇಡ ಬೇಡ. ಟೊಮೆಟೊ 50. ಕ್ಯಾರೆಟು 100. ನುಗ್ಗೆಕಾಯಿ? ನುಗ್ಗೆಕಾಯ ಬರೀ 15 ರೂಪಾಯಿ ಒಂದು. ಆಂಟಿ, ಈ ಸರ್ಕಾರದವರು ಬಸ್ ಫ್ರೀಯಾಗಿ ಕೊಟ್ಟಿರೋ ಥರ, ಕರೆಂಟ್ ಬಿಲ್ ಫ್ರೀಯಾಗಿ ಕೊಟ್ಟಿರೋ ಥರ, ತರಕಾರಿ ಎಲ್ಲ ಫ್ರೀಯಾಗಿ ಕೊಡೋ ಯಾವ ಯೋಜನೆನೂ ಇಲ್ವಾ? ಅಯ್ಯಯ್ಯೋ, ಗೌರ್ಮೆಂಟಿನ ಫ್ರೀ ಭಾಗ್ಯ ಯೋಜನೆಗೆ ಹುಟ್ಟಿದಂತ ಪುಣ್ಯಾತ್ತಿ ನಿನ್ನಂತರಿಂದಲೇ ಕಣಮ್ಮ ಈ ದೇಶ ಉದ್ಧಾರ ಆಗಿಲ್ಲ. ಏನ್ ಬೇಕು ಬೇಗ ಹೇಳು. ಸೊಪ್ಪು ಚೆನ್ನಾಗಿರೋದಿದೆಯಾ? ಚೆನ್ನಾಗೇ ಇರೋದ್ ಕಣಮ್ಮ. ಇದು ಮಿನಿರಲ್ ವಾಟರ್ ಅಲ್ಲಿ ಹಾಕಿ ಕೆಂಗೇರಿ ಮೊರಿಯಲ್ಲಿ ಬೆಳೆಸಿರೋದು, ತಗೊಂಡೋಗೋ ಪ್ರೆಸ್ ಆಗಿದೆ. ಟೊಮೆಟೊ ಇನ್ನು ಕೆಂಪುಗಿರೋದಿಲ್ವಾ? ಹೊಡಿತಾಗೆ ಬಣ್ಣ ಹೊಡ್ಕೊಂಬರ್ತೀನಿ. ಎಷ್ಟು ಮಾತಾಡ್ತೀಯ ತಾಯಿ ನೀನು? ನಿನಗೆ ಏನ್ ಬೇಕೋ ಮೊದ್ಲು ಆರಿಸ್ಕೋ, ಆಮೇಲೆ ಕೇಳು ಬೆಲೆ, ನಾ ಹೇಳ್ತೀನಿ. ಸರಿ ಆಂಟಿ. ಸಾರಿ ಅಕ್ಕ. ತಾಗದ್ ಗುದ್ದು ಬಿಡ್ತೀನಿ ಈಗ. ಎಲ್ಲ 1 ಕೆಜಿ ತೂಕ ಮಾಡಿ ಎಲ್ಲ 1 ಕೆಜಿನಾ? ಮಂಗಳೂರು ಸೌತೆಕಾಯಿ ಬೇಕಾ? ಹೋಗೋ ನೋಡು, 1.5 ಕೆಜಿ ಇದೆ ನೋಡು ನಿನಗೋಸ್ಕರ. ಇದು ಒಪ್ಪೋ 2 ಕೆಜಿ ಇದೆ, ತಗೋ. ಇದು ಸೊಪ್ಪು, 1 ಮೆಂತ್ಯ, 1 ತಂಟು. ಇನ್ನು ಚೆನ್ನಾಗಿ ಮೋಸನ ಆಯ್ತದೆ. ಎಷ್ಟಾಯ್ತು ಆಂಟಿ? 150. 150 ರೂಪಾಯಿನಾ? ಸ್ವಲ್ಪ ಕಮ್ಮಿ ಮಾಡ್ಕೋತೀರಾ? ಬಾ ನೀನು, ನಮ್ಮ ಅತ್ತೆ ಮಗಳು ಚೀಟೆ ಕೊಟ್ಟು ಬಿಡ್ತೀನಿ ಫ್ರೀಯಾಗಿ, ತಗೊಂಡೋಗ್ಬಿಡು. ತೂಕ ಲೆಕ್ಕ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಅಯ್ಯೋ 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 ದೇವ್ರೆ, ಏನಾಗಣ ನೋಡಿ ಏನ್ ಮಾತಾಡ್ತಾಳೆ ಈ ತಾಯಿ. ಈ ತಾಯವನ ಮೇಲೆ, ತರಕಾರಿ ತಾಯವನ ಮೇಲೆ ನೀನು ತೂಕದ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟೇ ಧೈರ್ಯ ನಿನಗೆ? ಏಯ್ ಬಡಗ ಮಡಗಿಲೆ ಕೊಡಿಲಿ, ಏನೇನ್ ಕಡಿದ್ಯಾ? ಅಯ್ಯೋ ನೀನ್ ಬರಬಾರ್ದು ಬರ. ಅಯ್ಯೋ ಯಾವ್ರಿದ್ದು? ದಾವಣಗೆರೆ. ನಾನು ದಾವಣಗೆರೆ, ಅದಕ್ಕೆ ಹೇಳ್ತಿದ್ರು ನಿನ್ ತಲೆ ಮೇಲೆ ಹೋಗ್ಬಿಡ್ತೀನಿ ಈಗ. ವರ್ಷ ನೀನ್ ಹಿಂಗೆ ಇದ್ರೆ ಆಗಲ್ಲ ಕಣೆ. ನಿನ್ ಒಳಗಡೆ ಒಬ್ಳು ಮಹಾ ನಟಿ ಇದ್ದಾಳೆ. ಅವಳೇನಾದ್ರೂ ಪ್ರಬಲ ಹೊರಗಡೆ ಬಂದ್ರೆ ಇವಳ ಗತಿ ಏನಾಗುತ್ತೆ ಅನ್ನೋದನ್ನ ತೋರ್ಸು. ಏನು ಭರತನಾಟ್ಯ ಮಾಡ್ತೀಯ? ನಾನು ಯಾರು ಗೊತ್ತೇನೆ? ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕೇಳ್ತಿದ್ದೆ, ಯಾರಮ್ಮ ನೀನು? ಅಯ್ಯೋ ತಾಯಿ, ಬೆಟ್ಟದಿಂದ ಇಳಿದು ಬರೋಷ್ಟು ಕಷ್ಟದ ಕೆಲಸ ಯಾಕಮ್ಮ ತಗೊಂಡೆ? ಕಾಲ್ ನೋವ್ತಾ ಇದೀಯಾ? ಒತ್ತ ಅಮ್ಮ. ಅಮ್ಮ ನೀನ್ ಇಲ್ಲಿಗೆ ಬಂದ ಕಾರಣ ನಿನ್ನ ಸಿಂಡಿ ಉಡಾಯ್ಸಕ್ಕೆ ಕಣೆ. ಚಿಂದಿ ಬೆಳೆಸಕ್ಕೆ ಹೊಸ ರೀಲ್ ಟ್ರೆಂಡ್ ಆಗ್ತಾ ಇದೆ ಇವಾಗ. ಇದ್ರಲ್ಲಿ ಚೀರನ್ನು ನಿಚ್ಚಿ ಚೀರನ್ನು ನಿಚ್ಚಿ ಅಮ್ಮ, ಚಿಂದಿ ಉಡಾಯಿಸ್ಬೇಡಮ್ಮ. ಬೇಕಾದ್ರೆ ನೋಡು, ಈ ತಂಡಿ ಸೊಪ್ಪಿದೆಯಲ್ಲ, ಇದನ್ನ ದುಡ್ಡು ಬೇಡ ಏನು ಬೇಡ, ಹಂಗೆ ಕೊಟ್ಬಿಡ್ತೀನಿ. ನೀಟಾಗಿ ಹೆಚ್ಕೊಂಡು ಬರೀ ಒಗ್ಗರಣೆ ಹಾಕೊಂಡು ತಿನ್ಬಿಡಮ್ಮ. ಮೋಷನ್ ಬೆಳಗ್ಗೆ ಚೆನ್ನಾಗಾಗುತ್ತೆ, ತಗೊಮ್ಮ. ನಮ್ಮನೆಗೆ ತಿನ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ತೀಯ? ನಿನ್ ಮಕ ನಾನೇ ಈ ಸೊಪ್ಪು ಮಿನರಲ್ ವಾಟರ್ ಬರ್ತಿದ್ಯಾ? ನೋಡು, ನಿನ್ ಕಿತ್ತೋಗಿರೋ ತಲೆ ಕೂದಲ ತರ ಇದೆ. ಈ ಟೊಮೆಟೊನ ಪೇಂಟ್ ಮಾಡಿ ಬರ್ತಿರ್ತೀಯಾ? ನೋಡಕ್ ಒಡೆ ಕೆಂಪ್ ಲಿಪ್ಸ್ಟಿಕ್ ಇದ್ದಂಗಿದೆ. ನೋಟ ನೋಡು, ಒಡೆ ದಂಡು ಪಾಳೆ ಗ್ಯಾಂಗ್ ನೋಡಕ್ ಒಡೆ ಕುಂಬಳಕಾಯಿ ಗುರಾಯಿನ್ ತರ ಇದೆಯಾ ನಿನ್ನ? ಮಹಾತ್ನಟಿ ಬಿಟ್ಬಿಡಮ್ಮ ನನ್ನ. ಈ ಕ್ಷಣದಿಂದ ಈ ಅಂಗಡಿನ ಮುಚ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು ತರಕಾರಿಗಳನ್ನ ಮಾರೋದಿಲ್ಲ, ಯಾವ ತರಕಾರಿಗಳನ್ನ ಮಾರೋದಿಲ್ಲ. ಈ ಮಹಾನಟಿ ಮುಂದೆ ನನ್ನ ದೇವ್ರು ನಡೆಯಲ್ಲ. ತಗೋತಾಯ್ತು ಅಮ್ಮ, ಫ್ರೀಯಾಗಿ ತಗೊಳ್ಳಮ್ಮ. ಈ ತಗೊಂಡು ಹೋಗೋ, ತಗೋ. ಹಾಗು ಬಾದಾರಿಗೆ ಬರ್ಲಾ ತಾಯಿ? Got it. ಇವತ್ತು ಹೀರೋ ಎಲ್ಲ ನಿಮ್ ಫ್ಯಾನ್ಸ್ ಆಗ್ಬಿಟ್ರು. ನೀವು ಭಾರತದ ಎಕ್ಸ್ಪ್ರೆಷನ್ಸ್, ಆ ಕಾಮಿಡಿ ಟೈಮಿಂಗು, ಅಂದ್ರೆ ಇಂಥ ನಟಿಯರು ಇರೋದ್ರಿಂದಾನೆ ನಮ್ಮ ಜೀ ಕನ್ನಡಕ್ಕೆ ಒಂದು ಶೋಭೆ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಅದ್ಭುತವಾದಂತಹ ನಟಿ, ನಮ್ಮ ಜೀ ಕುಟುಂಬದ ಹೆಮ್ಮೆಯ ಸದಸ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ. ಮೇಡಮ್, ನಮ್ಮ ಮಹಾನಟಿಗೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು. ಹೇಗೆ ಅನ್ಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಹುಡುಗಿಗೆ ಸಪೋರ್ಟ್ ಮಾಡಿದ್ದು?
ತುಂಬಾ ಖುಷಿ ಆಗ್ತಿದೆ. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದು. ಇದು ಮಹಾನಟಿ ಅನ್ನೋದು ಕೂಡ ನನಗೂ ಹತ್ರ ಆಗುತ್ತೆ. ನಟಿಯರಾಗಬೇಕು ಅಂತಂದ್ರೆ ಪ್ಲೀಸ್ ನಿಮ್ಮ ಬ್ಯೂಟಿನ ಮೇಕಪ್ ಅಲ್ಲಿ, ಲಿಪ್ಸ್ಟಿಕ್ ಅಲ್ಲಿ, ಹೇರ್ ಸ್ಟೈಲ್ ಅಲ್ಲಿ ತೋರ್ಸ್ಕೊಳಕ್ ಹೋಗ್ಬೇಡಿ. ಆಕ್ಟಿಂಗ್ ಅಲ್ಲಿ ತೋರಿಸಿ ನಿಮ್ಮ ಸೌಂದರ್ಯನ. ಅದು ರಿಯಲ್ ಬ್ಯೂಟಿ ಅಂದ್ರೆ ನಟನೆಯಲ್ಲಿ ನಿಮ್ಮ ಸೌಂದರ್ಯ ಕಾಣಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಹುಡುಗಿ ಪರ್ಫಾರ್ಮೆನ್ಸು ಹೆಂಗ್ ಅನ್ಸ್ತು ಅಂತ ಕೇಳ್ತೀನಿ ಮ್ಯಾಮ್. ಅರುಣ್ ಅವರೇ. ಭವಾನಿ ಅವ್ರು ನಮಸ್ತೆ. ನಮಸ್ತೆ. ನಾವು ಅವರು ಒಂದ್ಸತಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಮೀಟ್ ಹೌದು ಮಾಡಿದ್ವಿ. ಸರ್, ಫಿಲ್ಮ್ ಫೇರ್ ಇಬ್ರು ಒಟ್ಟಿಗೆ ತಗೊಂಡ್ವಿ. ಹೌದು, ಅವರು ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅಂತ ಅವ್ರಿಗೆ ಬಂದಿತ್ತು. 2000 ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಊರ್ವಿ ಸಿನಿಮಾಗೋಸ್ಕರ. ಅದು ವೆರಿ ಇನಿಷಿಯಲ್ ಸ್ಟೇಜ್ ಆಫ್ ಅವ್ರ ಕೆರಿಯರ್ ಅಲ್ಲಿ ಆತರ ಒಂದು ಹೌದು ಸರ್, ನನ್ಗೆ ಇನ್ನೂ ನನ್ನ ಹತ್ರ ಅದು ಫೋಟೋ ಇದೆ. ನಾನು, ನೀವು ಮತ್ತೆ ಒಂದು ಮೊಟ್ಟೆಯ ಕತೆ. ಹೌದು, ರಾಜ್ ಶೆಟ್ಟಿ ಅವರು. ಹೌದು. ಸೊ ನಾವು 3 ಜನ ತೆಗೆಸ್ಕೊಂಡು ಫೋಟೋ ಇದೆ ಹೈದರಾಬಾದ್ ಅಲ್ಲಿ. ಅಂದ್ರೆ ಒಂದೇ ಸ್ಟೇಜ್ ಅಲ್ಲಿ ಅವ್ರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ಸ್ ಬಂತು, ನಂಗೆ ಡೈರೆಕ್ಟರ್ ಬಂತು, ಅಪ್ಪು ಸರ್ಗೆ ಬೆಸ್ಟ್ ಆಕ್ಟರ್ ಅಂತ ಬಂದಿದ್ದು. ಫಸ್ಟ್ ಟೈಮ್ ನಮ್ಮನ್ನೆಲ್ಲರೂ ನಿಲ್ಸ್ಕೊಂಡು ಅವ್ರೊಂದು ಫೋಟೋ ತಕೊಂಡಿದ್ರು ಅವತ್ತು ಅಪ್ಪು ಸರ್. ಸೊ ಆ ತರದ ಒಂದು ವೇದಿಕೆನಲ್ಲಿ ಭೇಟಿ ಆಗಿದ್ದು ನಾವು ಅವರು. ಸೊ ರಂಗಭೂಮಿ ಅಂದ ತಕ್ಷಣ ಅದು ಬೇಸಿಕ್ಲಿ ಅಷ್ಟು ಸ್ಟ್ರಾಂಗ್ ಇದ್ದೇ ಇರುತ್ತೆ. ಅಂಡ್ ಅದ್ಭುತವಾದ ಪರ್ಫಾರ್ಮರ್. ಥ್ಯಾಂಕ್ ಯು ಸೋ ಮಚ್ ಮಹಾನಟಿಗೆ ಬಂದಿದ್ದಕ್ಕೆ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ವರ್ಷ ತುಂಬಾ ಚಾಲೆಂಜಿಂಗ್ ಇತ್ತು ಅದು ಸ್ಕಿಟ್. ಉಗ್ರಮ್ದು ಸೀನ್ ಇದು ಬೇಸಿಕಲಿ ಹರಿಪ್ರಿಯ ಅವ್ರಿಗೆ ತುಂಬಾ ಆವಾಗಿನ ಟೈಮ್ಗೆ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿತ್ತು. 2 ಸೀನ್ ಮರ್ಜ್ ಮಾಡಿದ್ರೆ ನೀವು, ಫಸ್ಟ್ ಸೋಬರ್ ಆಗಿರೋದು, ನೆಕ್ಸ್ಟ್ ಅದು ಆಂಗರ್ ಆಗಿರೋದು. ಎರಡನ್ನೂ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಅಂಡ್ ಆಪೋಸಿಟ್ ಅಂತ ಸ್ಟ್ರಾಂಗ್ ನಿಮಗೆ ಆಕ್ಟರ್ ಇದ್ದಾಗ ಅವ್ರ ಕೌಂಟರ್ಸ್, ಎಕ್ಸ್ಟ್ರಾ ಕೌಂಟರ್, ಸ್ಕ್ರಿಪ್ಟ್ ಇಲ್ದಿರೋ ಎಕ್ಸ್ಟ್ರಾ ಕೌಂಟರ್ಸ್ ಗಳೆಲ್ಲ ಕೆಲವು ಬರುತ್ತೆ. ಸೊ ಅದೆಲ್ಲ ಬಂದ್ರು ಕೂಡ ನೀವು ಪ್ಯಾನಿಕ್ ಆಗದೇನೆ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ರಿ. ಸೊ ಗುಡ್ ಲಕ್, ಚೆನ್ನಾಗಿ ಮಾಡಿದ್ರಿ ವರ್ಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ನಿಶ್ವಿಕಾ. ಭವಾನಿ ಮ್ಯಾಮ್, ನೀವು ತಿಂದಾಕ್ಬಿಟ್ರಿ ಸೀನ್. ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಫ್ರೀ ಆಗಿ, ಏನೋ ಅದೇ ನಿಮ್ದು ಕೆಲಸ ತರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಇನ್ ಬಿಟ್ವೀನ್ ಅದು ನೀರ್ ಆಗ್ತಾ ಇದ್ದಿದ್ದು ಅದೆಲ್ಲ ನೋಡಿದ್ರೆ ಓಕೆ, ಇಷ್ಟು ಚಿಕ್ಕದನ್ನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಆ ಕ್ಯಾರೆಕ್ಟರ್ನ ಇನ್ನ ರಿಯಲ್ ಆಗಿ ಮಾಡಿಸುತ್ತೆ. ಸೊ ಅದೆಲ್ಲ ನಮಗೆ ಐ ಥಿಂಕ್ ಯಂಗ್ ನಟಿಗಳಿಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮ್ಯಾಮ್. ಅಂಡ್ ವರ್ಷ, whenever you are doing like ಕೋಪ ಅಥವಾ ಸ್ಯಾಡ್ ಅಂತ ತೋರಿಸ್ಬೇಕಾದ್ರೆ ತುಂಬಾ ಫೇಶಿಯಲ್ ಎಕ್ಸ್ಪ್ರೆಷನ್ ಮಾಡಿದಾಗ ಏನಾಗುತ್ತೆ, ನಾವು ದೊಡ್ಡ ಸ್ಕ್ರೀನ್ ಕ್ಲೋಸ್ ಅಪ್ ಇಟ್ಟಾಗ ನಿಮ್ ಮುಖ ಕಣ್ಣೆಲ್ಲ ಇಷ್ಟು ದೊಡ್ಡದು ಕಾಣಿಸುತ್ತೆ. ಸೊ ವೆನ್ ಯು ಡೂ ಲಾಡ್ ಆಫ್ ಇಟ್, ಆ ಥರ ಅಷ್ಟೊಂದು ಮುಖನ ಹಿಂಗೆ ಮಾಡಿದಾಗ ಸ್ಕ್ರೀನ್ ಮೇಲೆ ತುಂಬಾ ಜಾಸ್ತಿ ಕಾಣಿಸುತ್ತೆ. ಬೈಡಲ್ಲಿ ಇದ್ದಾಗ ಇಷ್ಟೆಲ್ಲ ಮಾಡೋದು ಓಕೆ, ಇಫ್ ಯು ಡೂ ಲೈಕ್ ಇಷ್ಟು ಮಾಡಿದ್ರು ಜಾಸ್ತಿ ಅನ್ಸುತ್ತೆ. ಓಕೆ, ಸೊ ಜಸ್ಟ್ ರಿಮೆಂಬರ್ ದ್ಯಾಟ್. ತುಂಬಾ ಫೇಸ್ನ ಹಿಂಗೆ ಮಾಡಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ನಿಶ್ವಿಕಾ. ರಮೇಶ್ ಸರ್. ಭವಾನಿ ಅವರೇ, ಮತ್ತೊಮ್ಮೆ ನೀನಾಸಂ, ರಂಗಾಯಣ ಟ್ರೈನ್ ಆದವರ ಆಕ್ಟರ್ಸ್ ಕ್ಯಾಲಿಬರ್, ಅವರ ರೇಂಜ್, ಆ ರೇಂಜ್ ಇದೆಯಲ್ಲ ಏನ್ ಮನರಂಜಿತವಾಗಿತ್ತು ಅಂದ್ರೆ ಥ್ರೂ ಔಟ್ ನೋಡಿ, ಆ ಪ್ರತಿ ಕ್ಷಣ ಅವ್ರು ಇನ್ವಾಲ್ವ್ ಆಗಿ ಮಾಡ್ತಾರೆ. ಅದು ನಮ್ಮನ್ನ ಸೆಳೆಯುತ್ತೆ. ಅದೇ ಟ್ರಿಕ್. ಬಹಳ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಶ, ನೀನು ಹೋದಾಗ ಏನ್ ಹೇಳಿದೆ, ಇಂಟ್ರೋವರ್ಟ್ ಅಂತ ಹೇಳಿದೆ. ಅಂತರ್ಮುಖಿಗಳವರು ಅಲ್ವಾ, ಬಹಳ ವಿಶೇಷವಾದ ಜನ ಅವರು. ಅಂದ್ರೆ ಅವ್ರು ಓಪನ್ ಅಪ್ ಆಗಲ್ಲ, ಧೈರ್ಯವಾಗಿ ಯಾರ ಹತ್ರ ಮಾತಾಡಲ್ಲ, ಒಂದು ಹಿಂಜರಿಕೆ, ಬಟ್ ಅಸಾಧ್ಯವಾದ ಬ್ರೈನ್ ಇರುತ್ತೆ ಅವ್ರಿಗೆ. ನೀವು ಸ್ವಲ್ಪ ವಾಯ್ಸ್ ಲೋ ಮಾಡಿ, ಇನ್ನು ಸ್ವಲ್ಪ ಹೆಸಿಟೇಟ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೋದ್ರಲ್ಲ ನೀವು, ಅವಾಗ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗಿರೋದು ಅಂತ ನನಗೆ ಅನ್ನಿಸ್ತು. ಅದನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರೈ ಮಾಡಿ. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಭವಾನಿ ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಪ್ರೀತಿಯ ಕಿರುಕಾಣಿಕೆ. ವರ್ಷ ಅವರ ಈ ಪ್ರಯತ್ನಕ್ಕೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಡೈರೆಕ್ಟ್ರೇ 4 stars. 4 stars. ಪ್ರೇಮ ಮ್ಯಾಮ್ 3.5. 3.5. ನಿಶ್ವಿಕಾ 3.5. 3.5. 3.5, 4. ಓಕೆ, ಗುಡ್ ಲಕ್ ವರ್ಷ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 80508922ಗೆ ಸಂಪರ್ಕಿಸಿ. ಮಹಾನಟಿ ಸೀಸನ್ 2 ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ.
ಈಗ ಗಿಫ್ಟ್ ಹ್ಯಾಂಪರ್ಸ್ ಗಳನ್ನ ಕೊಡುವಂತಹ ಸಮಯ. ವಾರದ ಲಕ್ಸ್ ಸ್ಯಾಂಡಲ್ವುಡ್ ಗ್ಲೋ ಸ್ಟಾರ್ ಆಫ್ ದ ವೀಕ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ಪ್ರತಿಭೆ ಮತ್ತು ಆತ್ಮವಿಶ್ವಾಸದಿಂದ ಮಿಂಚ್ತಾ ಇರುವಂತಹ ಈ ವಾರದ ಸ್ಟಾರ್ ಪರ್ಫಾರ್ಮರ್ ಪೂಜಾ. ಈ ವಾರದ ಲಕ್ಸ್ ಸ್ಯಾಂಡಲ್ವುಡ್ ಸ್ಟಾರ್ ಆಫ್ ದ ವೀಕ್ ಆಗಿದ್ದಾರೆ ಪೂಜಾ ರಮೇಶ್. ಟ್ರೂ ಸ್ಟಾರ್ಸ್ ಡಿಸರ್ವ್ ಟ್ರೂ ಗ್ಲೋ. ಹಾರ್ಟ್ ಆಫ್ ಬ್ರಿಲಿಯನ್ಸ್ ಅಲ್ಲಿ ಕೂತಿರುವಂತಹ ನಮ್ಮ ಸ್ಪರ್ಧಿಗಳು ಪ್ರತಿ ವಾರ ಲಕ್ಸ್ ಸ್ಯಾಂಡಲ್ವುಡ್ ಗ್ಲೋ ಝೋನ್ ಅಲ್ಲಿ ಪ್ರಕಾಶಮಾನವಾಗಿ ಮಿಂಚಲಿದ್ದಾರೆ. ಇವತ್ತು ಆ ಅವಕಾಶ ನಮ್ಮ ಪೂಜಾ ರಮೇಶ್ ಅವರಿಗೆ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. Jar Gold Savings App Performer of the Week. ಪೂಜಾ. ಪೂಜಾ ರಮೇಶ್ ಅವರಿಗೆ ಡಬಲ್ ಧಮಾಕ. ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ ಸಿಗ್ತಾ ಇದೆ 10,000 ರೂಪಾಯಿ. ಕಂಗ್ರ್ಯಾಚುಲೇಷನ್. 10,000 ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಪೂಜಾ, ಗುಡ್ ಲಕ್. ಸ್ಪರ್ಶ್ ಮಸಾಲಾ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರ ಪಾಲಾಗ್ತಾ ಇದೆ? ಪ್ರೇರಣಾ. ಪ್ರೇರಣಾ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಳ್ಳಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಭೂಮಿಕಾ. ಭೂಮಿಕಾ ಅವರಿಗೆ ಸಿಗ್ತಾ ಇದೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಳ್ಳಿ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ ಆಷಾಢ ಸೇಲ್ ಆಫರ್ 10ರಿಂದ 50% ಡಿಸ್ಕೌಂಟ್ ನೀಡ್ತಾ ಇದೆ. ಈ ಆಫರ್ ಅನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಚಿಕ್ಕಪೇಟೆ ಮತ್ತು ಮಾರತಳ್ಳಿ ಸುದರ್ಶನ್ ಸಿಲ್ಕ್ಗೆ ಇವತ್ತೇ ಭೇಟಿ ಕೊಡಿ. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ದಿವ್ಯಾಂಜಲಿ. ದಿವ್ಯಾಂಜಲಿ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ಸೆಲೆಬ್ರೇಷನ್ ಆಯ್ತು. ನಾವ್ ಇಟ್ಸ್ ಟೈಮ್ ಫಾರ್ ಎಲಿಮಿನೇಷನ್. 3 ವಾರಗಳ ನಡೆದಂತಹ ಕಾಂಪಿಟೇಷನ್ ಸುತ್ತುಗಳಲ್ಲಿ ನಮ್ಮ ಜಡ್ಜಸ್ ಕೊಟ್ಟಂತಹ ಜಡ್ಜ್ಮೆಂಟ್ ಓವರ್ ಆಲ್ ಸ್ಟಾರ್ ರೇಟಿಂಗ್ ಸ್ಕೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಇವತ್ತು 5 ನಟಿಯರು ಡೇಂಜರ್ ಝೋನ್ಗೆ ತಲುಪಿದ್ದಾರೆ. ಡೇಂಜರ್ ಝೋನ್ಗೆ ತಲುಪಿರುವಂತಹ ಮೊದಲ ನಟಿ ವರ್ಷಾ ಕೆಪಿ. ಡೇಂಜರ್ ಝೋನ್ಗೆ ತಲುಪಿರುವಂತಹ 2ನೇ ನಟಿ ಖುಷಿ. ಸೌಗಂಧಿಕಾ, ನಿವೀಕ್ಷಾ. ಡೇಂಜರ್ ಝೋನಿಗೆ ತಲುಪಿರುವಂಥ 5ನೇ ಕಂಟೆಸ್ಟೆಂಟ್ ದೀಪಿಕಾ. ಉಳಿಯೋರು ಯಾರು, ಇಲ್ಲಿಂದ ತೆರಳೋರು ಯಾರು? ಓವರ್ ಟು ಯು ಜಡ್ಜಸ್. 5 ಜನ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್. ಮೈಟ್ ಬಿ ಎ ಲಿಟಲ್ ಶಾಕರ್, ಬಟ್ ವಿ ಹ್ಯಾವ್ ಅ ಡಬಲ್ ಎಲಿಮಿನೇಷನ್ ಟುಡೇ. ಸೇಫ್ ಆಗಿರೋರ ಹೆಸರನ್ನ ಫಸ್ಟ್ ತಗೊಳಕ್ಕೆ ಇಷ್ಟಪಡ್ತೀನಿ ನಾನು. ಸೇಫ್ ಆಗ್ತಿರೋ ಮೊದಲನೇ ಅಭ್ಯರ್ಥಿ ದೀಪಿಕಾ. ಸೇಫ್ ಆಗ್ತಾ ಇರೋಂಥ 2ನೇ ನಟಿ ವರ್ಷಾ ಕೆಪಿ. ಸೊ ಸೇಫ್ ಆಗ್ತಾ ಇರುವಂತ 3ನೇ ಕಂಟೆಸ್ಟೆಂಟ್ ಈಸ್ ಸೌಗಂಧಿಕಾ. ಇಲ್ಲಿನ ಪಾಠಗಳು ನಮ್ಮೆಲ್ರಿಗೂ ಒಂದು ಪಾಠ. ಅದನ್ನ ಫಾಲೋ ಮಾಡ್ತಾ ಇರೋಣ. ಥ್ಯಾಂಕ್ ಯು ನಿವೀಕ್ಷಾ ಆ್ಯಂಡ್ ಥ್ಯಾಂಕ್ ಯು ಖುಷಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಮುಂದಿನ ವಾರ ಮತ್ತಷ್ಟು ಮನೋರಂಜನೆಯ ಜೊತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2 ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್, ಮಿಥು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ, ಗೋಲ್ಡ್ ವೈನ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರ.